ಅಳಿವನ್ನ ಭವಮಾಲೆಯ ಕಡೆಯಂ ಕಾಂಬನ್ನ ಕ್ರಮದಿ ನಿಜವನಿನೆಂದರಿವನ್ನ ಸಮತೆಯು ನೆಟ್ಟಿನ ನೆಲೆಗೊಂಬನ್ನ ಬಹುದುಃಖ ವಿಶೋಚಿಕೆ ಮಾಡ್ಬನ್ನ ಸಹಜಾರೋಗ್ಯತೆ ದೊರಕೊಂಬನ್ನ ನೇ ಸಲ್ಲಿಯದ ಕಟ ತನಗೆಂದು ಸಂಪಡುವವರ ತನಗೆಂದು ಚಿರತರ ಮಹಯೋಚನೆ ಬಿಡಿದವನು ವಿರತಿಯ ಪರಿಪಾಕಂ ಪಡೆದವನು ತಡೆಯದೆ ಸುಕೃತವನಾಚರಿಪವನು ಬಿಡುವಂದುಷ್ಕೃತಗಲ್ಲವನವನು ಧರ್ಮಂಗಳ ನೆಡೆ ಬಿಡಿದಾಚರಿಪ ಧರ್ಮ ಫಲಂಗಳ ನೊರೆದಿಕ್ಕರಿಪ ಪರರ ಸಿರಿಗೆ ಮತ್ಸರ್ವಂ ಮಾಡ ಪರಪೀಡೆಯೊಳೊಡಗೂಡ ದೇಶೋಚಿತ ಕಾಲೋಚಿತವಾಗಿ ಆಸುರಗತಿಯಳಿದನು ಗುಣವಾಗಿ ಒಂದೆರಡು ನಿವಾತುಗಳಂ ನುಡಿವ ಕುಂದದೆಳಗೆ ಸೊಗಸಾಗಿರೆ ನಡೆವ ಇಂತೆ ಸಗುವ ಯೋಗವನುಳ್ಳವನು ಇಂತಾದಿಯ ಭೂಮಿಗೆಯುಳ್ಳವನು ದೇವೇಶ್ವರ ಯೋಗವನರಿದಂದು ಭಾವಾಧ್ಯಾಸಕ್ಕೆ ಹರವಾದಂದು ಭವದಲ್ಲದೆಯ ಬೇರಂ ಕೊಯ್ದವನು ತವೆ ಪರಮಾನಂದವನೈದುವನು ಕಥೆ ಏಕಾದಶವಂ ಅತಿಶಯ ಮಾಯೆ ತಿಳಿಯಲ್ ಪ್ರತಿಪಾದಿತವಿಲ್ಲಿ ಸಾಧಕ ಸ್ಥಿತಿ ನಲವೆಂ ಅಸಂಗೋಹಂ 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 ಪುನಃ ಪುನಃ ಸಚ್ಚಿದಾನಂದ ರೂಪೋಹಂ ಅಹಮೇವಾಹಮವ್ಯಯಃ ನಿತ್ಯ ಶುದ್ಧ ವಿಮೋಕ್ತೋಹಂ ನಿರಾಕಾರೋಹಮವ್ಯಯಃ ಓಮಾನಂದ ಸ್ವರೂಪೋಹಂ ಅಹಮೇವಾಹಮವ್ಯಯಃ ನಿತ್ಯೋಹಂ ನಿರವಧ್ಯೋಹಂ ನಿರಾಕಾರೋಹಮಚ್ಯುತಃ ಪರಮಾನಂದ ರೂಪೋಹಂ ಅಹಮೇವಾಹಮವ್ಯಯಃ ಶುದ್ಧ ಚೈತನ್ಯ ರೂಪೋಹಂ ಆತ್ಮಾರಾಮೋಹಮೇವ ಚ ಅಖಂಡಾನಂದ ರೂಪೋಹಂ ಅಹಮೇವಾಹಮವ್ಯಯಃ ಪ್ರತ್ಯಕ್ಷೈತನ್ಯ ರೂಪೋಹಂ ಶಾಂತೋಹಂ ಪ್ರಕೃತೆ ಪರಃ ಶಾಶ್ವತಾನಂದ ರೂಪೋಹಂ ಅಹಮೇವಾಹಮವ್ಯಯಃ ತತ್ವಾಗೀತ ಪರಾತ್ಮಾಹಂ ಮಧ್ಯಾತೀತಃ ಪರಶಿವಃ ಮಾಯಾತೀತಃ ಪರಂ ಜ್ಯೋತಿಃ ಅಹಮೇವಾಹಮವ್ಯಯಃ ಜ್ಞಾನಾರೂಪವ್ಯತೀತೋಹಂ ಚಿದಾಕಾರೋಹಮಚ್ಯುತಃ ಸುಖರೂಪ ಸ್ವರೂಪೋಹಂ ಅಹಮೇವಾಹಮವ್ಯಯಃ ಮಾಯಾ ತತ್ಕಾರ್ಯ ದೇಹಾದಿ ಮಮ ನಾಸ್ತೈವ ಸರ್ವದಾ ಸ್ವಪ್ರಕಾಶೈಕರೂಪೋಹಂ ಅಹಮೇವಾಹಮವ್ಯಯಃ ಗುಣತ್ರಯ ವ್ಯತೀತೋಹಂ ಬ್ರಹ್ಮಾದೀನಾಂ ಚ ಸಾಕ್ಷಃ ಅನಂತಾನಂದ ರೂಪೋಹಂ ಅಹಮೇವಾಹಮವ್ಯಯಃ ಅಂತರ್ಯಾಮಿ ಸ್ವರೂಪೋಹಂ ಕೂಟಸ್ಥಃ ಸರ್ವಗೋಸ್ಮ್ಯಹಂ ಸರ್ವಸಾಕ್ಷಿ ಸ್ವರೂಪೋಹಂ ಅಹಮೇವಾಹಮವ್ಯಯಃ ಬ್ರಹ್ಮಾದಿ ಸಾಕ್ಷಿ ರೂಪೋಹಂ ಅಚಲೋಹಂ ಸನಾತನಃ ಸರ್ವಸಾಕ್ಷಿ ಸ್ವರೂಪೋಹಂ ಅಹಮೇವಾಹಮವ್ಯಯಃ ಪ್ರಜ್ಞಾನಗಣ ಏವಾಹಂ ವಿಜ್ಞಾನಗಣ ಏವ ಚ ಅಕರ್ತಾಹಂ ಅಭೋಕ್ತಾಹಂ ಅಹಮೇವಾಹಮವ್ಯಯಃ ನಿರಾಧಾರ ಸ್ವರೂಪೋಹಂ ಸರ್ವಾಧಾರೋಹಮೇವ ಚ ಆಪ್ತಕಾಮ ಸ್ವರೂಪೋಹಂ ಅಹಮೇವಾಹಮವ್ಯಯಃ ತಾಪತ್ರಯ ವಿನಿರ್ಮುಕ್ತೋ
ದೇಹತ್ರಯ ವಿಲಕ್ಷಣ ಅವಸ್ಥಾತ್ರಯ ಸಾಕ್ಷ್ಯಸ್ಮಿ ಅಹಮೇವಾಹಮವ್ಯಯಃ ದೃಗ್ದೃಶ್ಯಪದಾರ್ಥೌಸ್ತಃ ಪರಸ್ಪರ ವಿಲಕ್ಷಣೌ ದೃಗ್ಬ್ರಹ್ಮ ದೃಶ್ಯಂ ಮಾಯೇತಿ ಸರ್ವವೇದಾಂತರಿಂಡಿಮಃ ಅಹಂ ಸಾಕ್ಷೇತಿ ಯೋ ವಿದ್ಯಾತ್ ವಿವಿಚ್ಯೈವ ಪುನಃ ಪುನಃ ಸ ಏವ ಮುಕ್ತಃ ಸ ವಿದ್ವಾನ್ ಇತಿ ವೇದಾಂತರಿಂಡಿಮಃ ಅಟಕೋಟ್ಯಾದಿಕಂ ಸರ್ವಂ ಮೃತ್ತಿಕಾ ಮಾತ್ರಮೇವ ಚ ತದ್ವದ್ ಬ್ರಹ್ಮ ಜಗತ್ ಸರ್ವಂ ಇತಿ ವೇದಾಂತರಿಂಡಿಮಃ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನ ಪರಃ ಅನೇನ ವೇದ್ಯಂ ಸಚ್ಚಾಸ್ತ್ರಂ ಇತಿ ವೇದಾಂತರಿಂಡಿಮಃ ಅಂತರ್ಜ್ಯೋತಿರ್ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಃ ಜ್ಯೋತಿರ್ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಗುರುವೇ ತೊಳೆಯನ್ನ ಮನಸ್ಸಿನ ಕೊಳಕ, ಗುರುವೇ ತೊಳೆಯನ್ನ ಮನಸ್ಸಿನ ಕೊಳಕ, ಕಳೆದುಕೊಂಡದ್ದನ್ನ ಪಡಕೊಳ್ಳೋ ತನಕ ತನಕ ತನಕ, ಕಳೆದುಕೊಂಡದ್ದನ್ನ ಪಡಕೊಳ್ಳೋ ತನಕ. ಗುರುವೇ ತೊಳೆಯನ್ನ ಮನಸ್ಸಿನ ಕೊಳಕ, ಗುರುವೇ ತೊಳೆಯನ್ನ ಮನಸ್ಸಿನ ಕೊಳಕ. ಭಕ್ತಿಯ ಜಲದಲ್ಲಿ ಮಾಡುವೆ ಝಳಕ ಝಳಕ ಝಳಕ, ಭಕ್ತಿಯ ಜಲದಲ್ಲಿ ಮಾಡುವೆ ಝಳಕ. ಜ್ಞಾನದರಿಂದಲೇ ಹೊಂದುವೆ ಪುಳಕ ಪುಳಕ ಪುಳಕ. ಗುರುವೇ ತೊಳೆಯನ್ನ ಮನಸ್ಸಿನ ಕೊಳಕ, ಗುರುವೇ ತೊಳೆಯನ್ನ ಮನಸ್ಸಿನ ಕೊಳಕ. ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಶ್ರೀಮನ್ ನಿಜಗುಣ ಶಿವಯೋಗೀಶ್ವರರ ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳ ಸೂತ್ರ 38 ನಂಬು ನೀನೆ ನಿತ್ಯ ಬೋಧನೆಂಬ ನಿಗಮವನ್ನು ಇನ್ನು ಹಂಬಲಿಸದಿರು ಮುಕ್ತಿಯೆಂಬಯಸಿ ಬೇರೆ ಯೋಗಿ. ನಂಬು ನೀನೆ ನಿತ್ಯ ಬೋಧನೆಂಬ, ನೀನೇ ಆತ್ಮವಸ್ತು ಅನ್ನೋದನ್ನ ನಂಬು. ನಿಗಮವು ಎಲ್ಲಾ ನಿಗಮವನ್ನೆಲ್ಲ ಏನ್ ಹೇಳ್ತಿದ್ಯಲ್ಲ ಅವೆಲ್ಲ ಹೇಳ್ತಿದೆ. ನೀನು ಬ್ರಹ್ಮ ವಸ್ತುವೇ ಇದೆಯಾ, ಇದನ್ನ ನಂಬು ನೀನು. ಆದ್ರೆ ಇದನ್ನೊಂದನ್ ಬಿಟ್ಟು ಎಲ್ಲಾ ನಂಬ್ತೀವಿ ಜಗತ್ತಲ್ಲಿ. ದೇಹವನ್ನ ನಂಬಿದೀವಿ, ಮನಸ್ಸನ್ನ ನಂಬಿದೀವಿ, ಅಹಂಕಾರ ನಂಬಿದೀವಿ, ಹೆಂಡತಿ ನಂಬಿದೀವಿ, ಮಕ್ಕಳು ನಂಬಿದೀವಿ, ದುಡ್ಡು ನಂಬಿದೀವಿ, ಬಾಯಲ್ಲಿ ಬ್ರಹ್ಮವನ್ನ ನಂಬಿದೀವಿ ಅನ್ನೋ ಹಾಗೆ ಮಾಡ್ತೀವಿ. ಅವ್ರು ಅದನ್ನ ಹೇಳ್ತಿದ್ದಾರೆ, ನಂಬು. ಉಪನಿಷತ್ತುಗಳು, ಗುರುಗಳು, ಮಹಾತ್ಮರು ಯಾಕೆ ಅದು ಶ್ರದ್ಧೆನೆ ಬರೋದಿಲ್ವಲ್ಲ? ಎಷ್ಟು ವರ್ಷದಿಂದ ಪ್ರವಚನ ಕೇಳ್ತಿರೋದಲ್ಲ, ಏನದಕ್ಕೆ ವರ್ಷಗಳನ್ನ ಅದು ಒಂದು ಗ್ರೇಡ್ ಸರ್ಟಿಫಿಕೇಟ್. ನಾನ್ 15 ವರ್ಷದಿಂದ ಕೇಳ್ತಾ ಇದ್ದೀನಿ, ನಾನು 20 ವರ್ಷದಿಂದ. ಅಷ್ಟೊಂದು ವರ್ಷ ಬೇಕಾ? ಅಂದ್ರೆ ಗುರುವಿನಲ್ಲಿ ವಿಶ್ವಾಸ ಇಲ್ಲ, ಶಾಸ್ತ್ರಗಳಲ್ಲಿ ವಿಶ್ವಾಸ ಇಲ್ಲ, ಮಹಾತ್ಮರಲ್ಲಿ ವಿಶ್ವಾಸ ಇಲ್ಲ. ನನ್ನ ಬಗ್ಗೆ ಬಹಳ ವಿಪರೀತ ನನ್ಗೆ ಅಭಿಮಾನ, ಬಹಳ ಈ ಅಹಂಕಾರದ ಬಗ್ಗೆ ಬಹಳ ಅಭಿಮಾನ. ನನ್ನ ಯೋಚನೆ ಸರಿ, ನಾನು ಇರೋ ರೀತಿ ಸರಿ, ನನ್ನ ಬದುಕು ಸರಿ, ನಾನು ಹೀಗೆ ಸರಿ, ಎಲ್ಲಾ ನನ್ ಬಗ್ಗೆ ನಾನೇ ಬಹಳ ಅಭಿಮಾನ. ಯಾರು ಹೇಳಿದಾರೆ, ನೀನ್ ಸರಿ ಇದೆಯಾ ಅಂತ ಯಾರು ಒಬ್ರಾರು ಗುರುಗಳ ಮಹಾತ್ಮರು ಹೇಳಿದಾರ? ನೀನ್ ಸರಿಯಾಗಿದ್ಯಾ ನೋಡಪ್ಪ, ಒಳ್ಳೆ ರೀತಿ ಚಿಂತನ ಮಾಡ್ತಿದ್ಯಾ, ಒಳ್ಳೆ ಬದುಕು ಬದುಕ್ತಿದ್ಯಾ, ಈ ರೀತಿ ಬದುಕು ಅಂತ ಗುರುಗಳು ಏನಾರು ಹೇಳಿದಾರ? ಎಲ್ಲವೂ ನಂದೇ ತೀರ್ಮಾನ. ಹಾಗಾಗಿ ಈ ಅನುಭವ ಬರೋದೇ ಇಲ್ಲ. ಬರೀ ಈ ಸೂತ್ರವನ್ನ ಹೇಳ್ಬೋದು, ಕಂಠಪಾಠ ಮಾಡ್ಬೋದು, ಏನಿದ್ರದ್ದು ಉದಾಹರಣೆಗಳನ್ನ ಹೇಳಿ ಆ ಮಹಾತ್ಮರದು ಈ ಮಹಾತ್ಮರದು ಎಲ್ಲಾರ ಕಥೆಗಳನ್ನ ತಗೊಂಡ್ ಬಂದು
ಇವುಗಳಿಗೆ ಏನ್ ಸರಿಯಾದ ಎಲ್ಲರಿಗೂ ಈ ಕತೆ ಗೊತ್ತಿದೆ, ಯಾರಿಗ್ ಗೊತ್ತಿಲ್ಲ? ಆ ಭೃಂಗ ಕೀಟ ಆಯ್ತು, ಕೀಟ ಇದ್ದಿದ್ ಭೃಂಗ ಆಯ್ತು, ಯಾರಿಗ್ ಗೊತ್ತಿಲ್ಲ? ಎಷ್ಟು ವರ್ಷದಿಂದ ಕೇಳಿಲ್ಲ. ನಾವ್ಯಾಕಂಗ ಆಗ್ಬೇಕು ಅಂತ ಬಯಕೆ ಬರೋದಿಲ್ವಲ್ಲ? ಆ ಬಯಕೆ ಬಂದಿಲ್ಲ. ಇನ್ನೂ ಕೋಟಿ ವರ್ಷ ಕೇಳಿದ್ರು ಏನು ಪ್ರಯೋಜನ ಇಲ್ಲ. ಇನ್ನೂ ಲಕ್ಷಾಂತರ ವರ್ಷ ಹೀಗೆ ಕೇಳ್ತಾನೆ ಇರೋದು. ಅದಕ್ಕೆ ಅನುಭವಕ್ಕೆ ಬರೋ ಹಾಗೆ ಕೇಳ್ಬೇಕಲ್ಲ, ಸಂಶಯ ಅನಿಸ್ಬೇಕಲ್ಲ. ನನಗೆ ಅನಿಸ್ಬೇಕು, ನಾನ್ ಯಾಕೆ ಈ ರೀತಿ ಬದುಕ್ತಿದ್ದೀನಿ, ನನ್ನ ಆತ್ಮವನ್ನ ಪಡಿಬೇಕು. ಗುರುಗಳ ಮೇಲೆ ಅತಿಯಾದ ವಿಶ್ವಾಸ ಇರ್ಬೇಕು. ಆ ವಿಶ್ವಾಸ ಬರೋದು ಒಂದು ಜನ್ಮದ ಪುಣ್ಯದಿಂದ ಅಲ್ವೇ ಅಲ್ಲ, ಕೋಟಿ ಜನ್ಮದ ಸುಕೃತ ಇರ್ಬೇಕು ಅದಕ್ಕೆ ಅನ್ಸುತ್ತೆ. ಅದಕ್ಕೆ ಅವ್ರೆಲ್ಲಾರು ಹೇಳೋದು, ನಾವು ಅದನ್ನು ಕಲ್ತಿರ್ತೀವಿ. ಶಂಕರಾಚಾರ್ಯರು 3 ಹೇಳಿದಾರೆ, ಮನುಷ್ಯತ್ವ, ಮುಮುಕ್ಷತ್ವ ಇವೆಲ್ಲ ಬರೋದು ಬಹಳ. ಅದನ್ನ ಹೇಳಕ್ ಕಲ್ತಿರ್ತೀವಿ, ಎಲ್ಲಾ ಹೇಳಕ್ ಕಲ್ತಿದೀವಿ. ಆ ಹೇಳಕ್ ಕಲ್ತಿರೋದೇ ನನಗ್ ಅಡೆತಡೆ. ಅವನ್ನೆಲ್ಲಾ ಕಲ್ತಿರೋರು ಮಾಮೂಲು ಸಾಮಾನ್ಯರು ಇರ್ತಾರಲ್ಲ, ಬಹಳ ಸುಲಭವಾಗಿ ಅವ್ರಿಗೆ ಆತ್ಮಜ್ಞಾನ. ನಮ್ಮ ಅಪ್ಪವ್ರು ಅದೇ ಹೇಳ್ತಿದ್ರು, ನಾವ್ ಎಲ್ಲೋದ್ರುನು ಏನ್ ಮಾತಾಡಿದ್ರು ಬರೀ ಶಾಸ್ತ್ರ ಶಬ್ದ, ಅಲ್ಲೂ ತುಂಬಾ ಬಳಸ್ತಿದ್ವಿ ನಾವು. ಅವ್ರ ಅದ್ ಯಾಕ್ರಿ ಸಾಮಾನ್ಯವಾಗಿ ಮಾತಾಡ್ಬೋದಲ್ಲ ಅಂತಿದ್ರು. ಅದು ನಮ್ ತಲೆ ಒಳಗಡೆ ಹೋಗಿದೆ ಅನ್ನೋದು ಗೊತ್ತಾಗಲ್ಲ. ನಾನೇನ್ ಅನ್ಕೋತೀವಿ, ಎಷ್ಟು ಚೆನ್ನಾಗಿ ನಾನು ಪ್ರತಿಪಾದನಾ ಮಾಡಿದೆ, ಎಷ್ಟ್ ಚೆನ್ನಾಗಿ ನಾನು ಹೇಳ್ದೆ, ಏನೂ ಪ್ರಯೋಜನ ಆಗಲ್ಲ ಅದು ನನ್ನ ಬದುಕಿನಲ್ಲಿ. ನನಗೇನ್ ದೇಹಾಭಿಮಾನ ಇದೆಯಲ್ಲ, ಅಹಂಕಾರ, ಶಾಸ್ತ್ರಾಭಿಮಾನ, ಅವ್ಯಾವ್ದು ಹೋಗೋದಿಲ್ಲ ಇದರಿಂದ. ಒಂದೇ ಉಪಾಯ ಗುರುಭಕ್ತಿ. ಗುರುವಿನಲ್ಲಿ ಅತಿಯಾದ ಶ್ರದ್ಧೆ, ಬಯಕೆ. ಈ ಬಯಕೆ ನಾನು ಆತ್ಮವಸ್ತು ಅನ್ನುವ ಅನುಭವ ಬರೋದು ಸುಮ್ನೆ ಬಾಯಿ ಮಾತಲ್ಲಿ ಆಗೋದಿಲ್ಲ. ಕೋಟಿ ವರ್ಷ ಅದು ಮನನ ಕೋಟಿ ಪಟ್ಟಾಗ್ಬೇಕು ಅಂತಾರೆ. ನಾವು ಶ್ರವಣದಲ್ಲೇ ನಿಂತ್ಬಿಡ್ತೀವಿ. ಮೊದಲಾಗಿ ಫಸ್ಟ್ ಗುರುಗಳನ್ನೇ ನಾವು ರೆಡಿ ಇಲ್ಲ. ಗುರುಗಳು ಯಾರು ಅನ್ನೋದು ತೀರ್ಮಾನ ಆಗಲ್ಲ. ಎಲ್ಲಾ ಗುರುಗಳ ಬಗ್ಗೆನು ಇವ್ರು ಒಳ್ಳೆಯವರು, ಇವ್ರನ್ ಬೇಡ ಅಂತ ಹೆಂಗನ್ನೋದು. ಸಿದ್ಧಾರೂಢರು ಒಳ್ಳೆಯವರು ಬಹಳ, ಅವರೇ ಈ ಗ್ರಂಥ ಎಲ್ಲ ಮಾಡೋದ್ರಿಂದ ಅವ್ರನ್ನ ಬೇಡ ಅನ್ನಕ್ಕಾಗಲ್ಲ ಅವ್ರನ್ನುವೆ. ಇನ್ನು ಏನು ಇನ್ನೊಬ್ರು ಅವ್ರ ಗುರುನಾಥರು, ಅವರು ಶ್ರೇಷ್ಠ. ಸಿದ್ದೇಶ್ವರ ಅವರು ಶತಮಾನದ ಅವರು ಶ್ರೇಷ್ಠ. ಮಲ್ಲಿಕಾರ್ಜುನಪ್ಪ ಅವರು ಶ್ರೇಷ್ಠ. ಶಿವಾನಂದ್ ಎಲ್ಲರೂ ಶ್ರೇಷ್ಠ. ನಿನಗೆ ಯಾರು ಒಬ್ರು ಗುರುಗಳು ಬೇಕಲ್ಲ, ಅದು ಜೀವಂತ ಗುರುಗಳೇ ಬೇಕು. ಜೀವಂತ ಗುರುಗಳು ಬರ್ಬೇಕು, ಅವ್ರ ಎದುರುಗಡೆ ಇರ್ಬೇಕು, ನಮಗೆ ಉಪದೇಶ ಆಗ್ಲೇ ಆತ್ಮಜ್ಞಾನ. ಹಾಗಾಗಿದ್ರೆ ಒಬ್ರು ಗುರುಗಳಿಂದನೇ ಎಲ್ಲರೂ ಆತ್ಮಜ್ಞಾನ ಪಡೆಯೋ ಹಾಗಿದ್ರೆ ಕೃಷ್ಣ ಪರಮಾತ್ಮ ಒಬ್ಬ ಸಾಕಾಗಿತ್ತಲ್ಲ. ಅವತಾರಿ ಪುರುಷ ಅಲ್ಲ, ಅವರಿಂದನೇ ಆತ್ಮಜ್ಞಾನ ಪಡಿಬೋದಾಗಿತ್ತಲ್ಲ. ಆಗೋದಿಲ್ಲ ಆ ರೀತಿ. ಪ್ರತಿಯೊಬ್ಬರಿಗೂ ಇವರಿಗೆ ನಮಗೆ ಆದಂತ ಗುರುಗಳಿರ್ತಾರೆ. ಅದಕ್ಕಾಗಿ ನಾನು ಅಳಬೇಕು, ಬೇಡ್ಬೇಕು, ಅದಕ್ಕಾಗಿ ಅಪಹಾಪಿ ಮಾಡ್ಬೇಕು. ಸಂಸಾರದಲ್ಲಿ ಎಲ್ಲಾ ಇದನ್ ಮಾಡ್ತಿರ್ತೀನಿ, ದುಡ್ಡಿಗಾಗಿ, ಮಕ್ಕಳಿಗಾಗಿ. ರಾಮಕೃಷ್ಣ ಪರಮಹಂಸರು ಅದನ್ನೇ ಹೇಳ್ತಾರೆ, ಹೆಂಡತಿಗಾಗಿ, ಮಕ್ಕಳಿಗಾಗಿ, ದುಡ್ಡಿಗಾಗಿ ಕೊಡಗಟ್ಲೆ ಕಣ್ಣೀರ್ ಸುರಿಸ್ತಾರೆ. ಅದಕ್ಕಾಗಿ ಹುಚ್ಚಾಗಿದೀವಿ ಅನ್ನೋದು ಗೊತ್ತಾಗಲ್ಲ. ಪ್ರಜ್ಞೆನೇ ಇಲ್ಲ ನಮಗೆ. ಅದ್ರ ಜೊತೆಗೆ ಇದೊಂದು ಬ್ರಹ್ಮಜ್ಞಾನ ಮಾತಾಡ್ತಿರ್ತೀವಿ. ಬ್ರಹ್ಮ, ಆತ್ಮ, ಅವರು ಎಲ್ಲಾ ಗೊತ್ತಿದೆ, ಗೊತ್ತಿಲ್ಲ ಅಂತಿಲ್ಲ. ಸಾಧಕ ಅಂದ್ರೆ ಹೆಂಗೆ ಇರ್ಬೇಕು ಗೊತ್ತಿದೆ, ಗುರುಗಳಂದ್ರೆ ಹೆಂಗಿರ್ಬೇಕು ಗೊತ್ತಿದೆ, ಸಾಧನ ಗೊತ್ತಿದೆ, ಶ್ರವಣ ಮನನಾದಿಗಳು ಹೆಂಗ್ ಮಾಡ್ಬೇಕು ಎಲ್ಲಾ ಗೊತ್ತಿದೆ. ಆದ್ರೆ ಏನು ಮಾಡಲ್ಲ. ಇದೇ ನನ್ನನ್ನ ದಾರಿ ತಪ್ಪಿಸ್ತಾ ಇರೋದು. ಈ ನನ್ನ ತಿಳುವಳಿಕೆ, ನನ್ನ ಅಹಂಕಾರ ಇದೆಯಲ್ಲ, ಏನ್ ಮಾಡಿದ್ರು ಆತ್ಮಜ್ಞಾನಕ್ ಬಿಡೋದಿಲ್ಲ. ಅವ್ರು ಸರಿ, ಇವ್ರು ಸರಿ, ಇದನ್ನ ಇವತ್ತಿಲ್ ನೋಡೋಣ, ಇದನ್ನ ಅಲ್ಲಿ ನೋಡೋಣ. ಮೊದಲು ಒಬ್ರು ಯಾರು ಗುರುಗಳನ್ನದನ್ನ ನಿಶ್ಚಯ ಮಾಡು. ಅವ್ರು ನಿನಗೆ ಯಾವ್ದಾರು ಇರ್ಲಿ, ನಿನಗೆ ಯಾವ್ದು ಗ್ರಂಥಗಳ ಯಾವ್ದಾರು ಸರಿ, ಮೊದಲು ಪ್ರಾರಂಭ ಮಾಡ್ಬೇಕಲ್ಲ ಹೊರಡೋದಕ್ಕೆ. ಮೊದಲು ಪ್ರಾರಂಭ ಮಾಡು, ಗುರುಗಳನ್ನ ನಿಶ್ಚಯ ಮಾಡು. ಅವರನ್ನ ನಿಶ್ಚಯ ಮಾಡ್ದ ತನ್ಮಯವಾಗಿ ಅರ್ಪಿಸ್ಕೊಳ್ಳೇಬೇಕು. ಅಂತ ಗುರುಗಳನ್ನ ಪರಮಾತ್ಮನೆಂಬುದ ಅರಿಯಬೇಕು. ಅದನ್ನ ಅರಿಯಬೇಕಾದರೆ ಗುರು ಬೇಕು. ಗುರು ದೊರೆಯಲಾತನ ತನ್ನ ಚರಣದೊಳಗೆ. ಹಂಗೆಲ್ಲಿಡ್ತೀವಿ ನಾವು ಗುರುಗಳಿಗೆ? ಆತರ ಇಟ್ರೆ ಆತ್ಮಜ್ಞಾನಿಗಳಾಗ್ತಿವಿ. ಮಹಾತ್ಮರಿಗೆ, ಗುರುಗಳಿಗೆ, ಜ್ಞಾನಕ್ಕೆ ಅರ್ಪಿಸ್ಕೊಂಡಿರೋರು ಬ್ರಹ್ಮ ವಸ್ತುವನ್ನೇ ಆಗ್ತಿವಿ, ಇನ್ನೇನು ಇಲ್ಲ. ಅದಕ್ಕೆ ನಾವು ಪಾರ್ಟ್ ಟೈಮ್ ಮಾಡ್ಕೋತೀವಿ. ಎಷ್ಟೇ ಕೇಳಲಿ, ಎಷ್ಟೇ ಮಾಡ್ಲಿ, ಪಾರ್ಟ್ ಟೈಮ್ ಅಧ್ಯಾತ್ಮ ನಮ್ದು. ಹೌದೋ ಅಲ್ವೋ? ನಾನು ಪರೀಕ್ಷೆ, ಆ ಮನಸ್ಸು ನನ್ನ ಒಳಗಡೆ ನೋಡಕ್ಕೆ ಬಿಡಲ್ಲ. ನಾ ಶ್ರೇಷ್ಠ, ನಾನು ಹಿಂಗ್ ಕೇಳ್ತೀನಿ, ಹಿಂಗೆಲ್ಲಾ ಗೊತ್ತಿದೆ, ಮಾಡಿದೀನಿ, ಇಂತ ಗುರುಗಳ ಹತ್ರ ಎಲ್ಲ ಹೋಗ್ ಬಂದಿದೀನಿ. ಕೆಲವರೆಲ್ಲ ಇರ್ತಾರಲ್ಲ, ವಯಸ್ಸಾದವ್ರು ಇರ್ತಾರೆ, ಅವ್ರನ್ನ ಕೇಳ್ಬೇಕು. ನಮ್ಮ ಮುತ್ತಜ್ಜನ ಕಾಲದಲ್ಲಿ ಇಡೀ ಅರಮನೆಯಿಂದ ಹಿಡಿದು ಇಲ್ಲಿವರೆಗೂ ನಮ್ದೇ ಇತ್ತು. ಈಗೇನಿದ್ಯಾ? ಈಗ ಒಂದ್ ಬೀಡಿ ಹೊಡೆಯಕ್ಕೂ ದುಡ್ಡಿಲ್ಲ. ಆ ರೀತಿ ನಾವು ಆ ಮಹಾತ್ಮರನ್ನ ಭೇಟಿ ಮಾಡಿದೀವಿ, ಇವ್ರನ್ನ ನೋಡಿದೀವಿ, ಅವ್ರನ್ನ ಹತ್ರ ಎಲ್ಲ ಆಗಿದೆ. ಈಗ ನಮ್ ಗತಿ ಏನಾಗಿದೆ? ದೇಹ ಭಾವ ಹೋಗಿದ್ಯಾ? ಅಹಂಕಾರ ಹೋಗಿದ್ಯಾ? ನನಗೆ ಆ ಆತ್ಮವಸ್ತುವಿನ ಅನುಭವ ಬಂದಿದ್ಯಾ? ಸ್ವಲ್ಪನಾರು ಸುಳಿತಿದ್ಯಾ? ಆ ಬಯಕೆನಾರು ಇದೆಯಾ ನನಗೆ? ಪರೀಕ್ಷೆ ಮಾಡ್ಕೋಬೇಕಲ್ಲ. ಸಾಧಕ ಆಗಿರೋನು, ಅದಕ್ಕೆ ಅತ್ಯಂತ ಶ್ರೇಷ್ಠ ಇರೋನು. ಗುರುಗಳು ಬಿಟ್ರೆ ಅವನೇ ನೆಕ್ಸ್ಟ್, ಅವನೇ ಗುರುಗಳು. ಆ ಶಿಷ್ಯ ಯಾರು ಆತ್ಮಜ್ಞಾನವನ್ನ ಪಡಿಬೇಕಂತ ಹೊರಡ್ತಾರಲ್ಲ, ಅವರೇನ್ ಮುಂದೆ ಗುರುಗಳಾಗೋರು. ಅವನು ಎಷ್ಟು ವಿಶೇಷವಾಗಿರ್ಬೇಕು ಅಂತವರಿಗೆ ನೀನು ಬ್ರಹ್ಮ ವಸ್ತು ಅಂತ ಅವ್ರು ಹೇಳ್ತಿದ್ದಾರೆ.
ಆತ್ಮಜ್ಞಾನ ಆಗೋಗುತ್ತೆ. ನಾವು ಕೇಳೋದು ಮಾಡೋದು, ಇಲ್ಲಿ ಕೇಳೋದು ನಮ್ದೇನ್ ಮಾಡೋದು ನಾವ್ ಮಾಡೋದೆ. ಹಾಗಾಗಿ ಯಾರೋ ಅಪರೂಪಕ್ಕೆ ಯಾರೋ ಒಬ್ರಿಗಾಗೋದು. ಎಲ್ಲರಿಗೂ ಆತ್ಮಜ್ಞಾನ ಒಂದೇ ಸಲ ಸಾಮೂಹಿಕವಾಗಿ ಆಗತ್ತಾ? 35 ಲಕ್ಷ ಜನ ನಮ್ಮ ಅಪ್ಪೋರ ಹತ್ರ ಬಂದು ಬೆಳಗ್ಗೆ ಎದ್ದು ಪ್ರವಚನ ಕೇಳಕ್ ಬರ್ತಾರೆ, ಎಲ್ಲರೂ ಮುಮುಕ್ಷತ್ವ ಇರ್ತಾರ? ಅದ್ರಲ್ಲಿ ಒಬ್ರು ಸಿಗೋದು ಕಷ್ಟ. ಅದನ್ನ ಇವ್ರು ಹೇಳ್ತಾರೆ, ಯಾರು ಸ್ವಾಮಿ ರಾಮತೀರ್ಥರ ತಪೋವನ ಮಹಾರಾಜರು ಹೇಳ್ತಾರೆ, ಯಾರಿಗೂ ಆತ್ಮಜ್ಞಾನ ಬೇಕು ಅನ್ಸಲ್ಲ, ಅನ್ಸಿದ್ರು ನಾನ್ ಬ್ರಹ್ಮ ಅಂತ ಅನ್ಸೋದಿಲ್ಲ. ಎಷ್ಟು ಆಶ್ಚರ್ಯ ಇರ್ಬೋದು. ಅದೇ ಬ್ರಹ್ಮ ವಸ್ತು ನಾನಿದೀನಿ, ಕೇಳ್ದಂಗೆ ಮಾಡ್ದಂಗೆ ಎಲ್ಲಾ ಬರೀ ನಾಟಕ ಮಾಡ್ತಿರ್ತೀನಿ, ಬಹಳ ಗುರುಭಕ್ತಿ ಮಾಡ್ದಂಗೆ ಬಹಳ ಸಾಧನೆ ಮಾಡ್ತಿದೀನಿ, ಬಹಳ ಹಂಗ್ ಮಾಡಿದ್ರೆ ಪ್ರಾಮಾಣಿಕವಾಗಿ ಆತ್ಮವಸ್ತು ಆಗ್ತೀಯ. ಯಾಕೆ ಮಾಡ್ತಿಲ್ಲ? ಯಾಕೆ ಬದುಕು ಬಂದಿರೋದೇ ಬ್ರಹ್ಮಜ್ಞಾನಕ್ಕೋಸ್ಕರ. ಯಾವ್ದಾವ್ದಕ್ಕೋ ಬಳಸಿ ಇದನ್ನ ಉಪಚಾರಕ್ಕೆ ಇಟ್ಕೋತೀನಲ್ಲ. ಬ್ರಹ್ಮಜ್ಞಾನವನ್ನ ಕೇಳೋದು ಮಾಡೋದು, ಮಹಾತ್ಮರ ಬದುಕನ್ನ ನಾವು ನೋಡ್ಬೇಕು. ನಮ್ಮ ಅಪ್ಪವ್ರಂತವ್ರಿಗೆ ಅವ್ರಿಗೆ ಏನು ಅವಶ್ಯಕತೆ ಇರ್ಲಿಲ್ಲ. ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಏನು ಅವಶ್ಯಕತೆ ಇರ್ಲಿಲ್ಲ, ಪೂರ್ಣವಾಗಿ ಬಂದಂತವ್ರು. ಅವರ ಬದುಕು ಹೇಗೆ? ಅದು ಬರೀ ಜ್ಞಾನಕ್ಕಾಗಿ, ಬರೀ ಅದೇ ಚಿಂತನಕ್ಕಾಗಿ. ಅವ್ರಿಗೇನದು ಅದಕ್ಕೆ ಅಂತಾನೆ ಮುಡುಪಾಗಿಡ್ಬೇಕು ಅಂತ ಎಲ್ಲಿತ್ತು? ಏನು ಬೆಳಗ್ಗೆ ಏನು ಕಟ್ಟುನಿಟ್ಟಿನ ಜೀವನ, ಸಾಧಕನ ಜೀವನ ಅಂದ್ರೆ ಹಾಗಿರ್ಲೇಬೇಕು. ನಮ್ಮ ಅಪ್ಪವ್ರು ಅಂತಿದ್ರು, ಅದ್ ಹೆಂಗ್ರಿ ಆಗತ್ತೆ ಅದು? ಅದಕ್ಕೆ ಆ ಸೂತ್ರವನ್ನ ಹೇಳ್ಬೇಡ್ರಿ ಅಂತಿದ್ರು ಸದಾಶಿವ ಗುರುಗಳಿಗೆ, ಸಾಧಕರಿಗೆ ಅದನ್ನ ಹೇಳ್ಬೇಡಿ. ಯಾವ್ದದು? ನಂಬು ಜ್ಞಾನವನೇ ಕರ್ಮವೆಂಬ ಜಾಲದಲ್ಲಿ ಸಿಲ್ಕಿ ಹಂಬಲಿಸಿದಿರೋ. ಏನದು? ತನುವ ದಂಡಿಸಬೇಡ, ಮನವ ನೀಗಿರಬೇಡ, ಮನೆ ಮಾರು ತೊರೆದು ವನವಾಸ ಬೇಡ. ಅವುಗಳನ್ನ ಹೇಳ್ಬೇಡ್ರಿ ಸಾಧಕರಿಗೆ ಅಂತಿದ್ರು. ಯಾಕಂದ್ರೆ ಮೊದ್ಲೇ ಇರೋದು ಅದ್ರೊಳಗಡೆ. ಇನ್ನು ಅವನ್ನೆಲ್ಲ ಬಿಡ್ಬೇಡ ಅಂದ್ರೆ ಇನ್ನೂ ನಾವ್ ಅದ್ರಲ್ಲಿ ಹೋಗ್ತೀವಲ್ಲ. ಅದೊಂದು ಹದ ಇದೆ, ಆ ಮನಸ್ಸು ಒಂದು ತಯಾರಿ ಇರ್ಬೇಕು. ಅದ್ ತನಗಿನಿತು ತತ್ವಜ್ಞಾನ ಅದನ್ನ ಬಿಟ್ಬಿಡ್ತೀವಿ. ತನಗಿನಿತು ತತ್ವಜ್ಞಾನ ಸಂಜನಿಸಲು ಆ ಆತ್ಮವಸ್ತುವಿನ ಅನುಭವ ಬಂತು, ಇದರ ಅವಶ್ಯಕತೆನೇ ಇಲ್ಲ. ಬಿಡ್ಬೇಕು ಅನ್ನೋದಿಲ್ಲ, ಹೇಳ್ಬೇಕು. ನಾವ್ ಅದನ್ನ ಈಗ್ಲೇ ಪ್ರಾರಂಭ ಮಾಡ್ಬಿಡ್ತೀವಲ್ಲ. ಹೇಳಿದಾರಲ್ಲ ಜ್ಞಾನದ, ನಮ್ಗೆ ಯಾವ್ದಾದ್ ಬೇಕು ಅನುಕೂಲತೆಗೆ ಆ ಸೂತ್ರಗಳನ್ನ ತಗೊಳ್ಳೋದು, ನಮ್ಮ ಬದುಕನ್ನ ನಾವ್ ಮಾಡೋದು. ಹೀಗಾದ್ರೆ ಏನಾಗುತ್ತೆ? ಈ ಭವಬಂಧನ ಹೋಗೋದಿಲ್ಲ. ಕೊನೆಗೆ ಮುಪ್ಪಿನ ಕಾಲ ಇದೆಯಲ್ಲ, ಅದರಷ್ಟು ದೊಡ್ಡದಿನ್ ಯಾವ್ದು ಇಲ್ಲ. ಯಾವ ಶತ್ರುಗಳು ಬೇಡ ನಿಮ್ಗೆ. ಮನೆಯಲ್ಲಿ ಯಾವ್ದು ಶತ್ರುಗಳು ಬೇಕಾದ್ರೆ ಮಕ್ಳುಗಳಾಗ್ಲಿ, ಹೆಂಡತಿ ಮಕ್ಳು ಏನೋ ಅವ್ರನ್ನ ಬಿಟ್ಟು ಬೇಕಾದ್ರೆ ಹೊರಗಡೆ ಬರ್ಬೋದು, ಬೇಡ ಅವ್ರ ಸವಾಸ ಬಹಳ ಹಿಂಸೆ ಕೊಡ್ತೀರ. ದೇಹ ಬಿಟ್ಟೆಲ್ಲಿ ಹೋಗೋರು? ಆ ದೇಹದ ಅನುಭವವನ್ನ ಬಹಳ ಇದೆ ನನಗೆ. ಕಾಲಿನ ಬೆರಳಿನಿಂದ ಹಿಡಿದು ತಲೆಯವರೆಗೂ ಪ್ರತಿ ಒಂದು ಭಾಗದ ಬಗ್ಗೆನು ಬಹಳ ಅಭಿಮಾನ. ನನಗ ಅದ್ರ ಬಗ್ಗೆ ಇಲ್ಲ, ನಾನು ಇವೆಲ್ಲ ಭ್ರಮೆಯನ್ನ ಬಿಡು. ನಿನ್ನನ್ನ ನೀನು ನೋಡ್ಕೊ. ತಲೆಯಲ್ಲಿ ಒಂದ್ ಕೂದ್ಲು ಉದ್ರಕ್ ಸ್ಟಾರ್ಟ್ ಮಾಡಿದ್ರೆ ಬಹಳ ಗಾಬರಿ. ಯಾಕೋ ನನ್ ತಲೆ ಕೂದ್ಲು ಉದುರ್ತಾ ಇದೆ. ನಾ ಏನ್ ಬೆಳೆಸಿಲ್ಲ, ಮಾಡಿಲ್ಲ, ಜೋಪಾನ ಮಾಡಿಲ್ಲ. ಮತ್ ಕಾಲಿನ ಏನಾರು ಆ ಬೆರಳುಗಳನ್ನ ಬೆಳೆಸೋದೇ ಅದೊಂದು ಫ್ಯಾಷನ್. ಅದ್ರ ಬಗ್ಗೆ ಅಭಿಮಾನ. ಎಂತೆಂತ ಅಭಿಮಾನಗಳು. ಇನ್ನ ದೇಹದ ಒಳಗ್ ಕಾಯಿಲೆ ಬಂದಿರೋರಂತೂ ಮುಗ್ದೇ ಹೋಯ್ತು. ಶುಗರು, BP ಇವೆಲ್ಲ ಬಂದಿರೋರಿ ಹಗಲಿರುಳು ಅದೇ ಯೋಚನೆ. ದೇಹ ನಾನಲ್ಲ ಅನ್ನುವ ಸಮಯಕ್ಕಾರ ಎಲ್ಲಿ ಬರುತ್ತದು? ಯಾವ್ದಾದ್ರೂ ಗುರುಗಳು ಬ್ರಹ್ಮಜ್ಞಾನವನ್ನ ನೀಡುವ ಗುರುಗಳು ಬಂದಿದ್ದಾರೆ, ಜೊತೆಗೆ ಇಲ್ಲಿ ಕಾಯಿಲೆ ಕಳೆಯುವ ಗುರುಗಳು ಬಂದಿದ್ದಾರೆ. ನಿಮ್ಗೆ ಶುಗರ್ ಹೋಗ್ಬಿಡುತ್ತೆ ನೋಡಿ, ಇಂತ ಔಷಧಿ ಗಿಡಮೂಲಿಕೆಗಳು ಅದು ಇದು ಏನೋ ನಿಮ್ಗೆ ಸೈಡ್ ಎಫೆಕ್ಟ್ ಆಗಲ್ಲ ಅಂತ ಒಂದ್ ಊರಿಗೆ ಗುರುಗಳು ಬಂದಿದ್ದಾರೆ. ಎಲ್ಲಾ ರೆಡಿ ಆಗ್ತಿವಿ. ಈ ಗುರುಗಳು ಹಂಗಂತ ಬ್ರಹ್ಮಜ್ಞಾನಿ ಗುರುಗಳನ್ನ ಬಿಡಲ್ಲ, ಅವ್ರ ಹತ್ರನೂ ಹೋಗ್ತಿವಿ. ಅವ್ರಿಗೂ ನಮಸ್ಕಾರ ಮಾಡಿ ಬೇಗ ಈ ಕಾಯಿಲೆಯವ್ರ ಹತ್ರ ಹೋಗ್ತಿವೋ ಇಲ್ವೋ. ಹಾಗಾದ್ರೆ ನಮ್ಗೆ ದೇಹಾಭಿಮಾನ ಬಹಳ ನಾವು ಗುರುವಿಗೆ ಅರ್ಪಿಸ್ಕೊತೀವಿ. ಜ್ಞಾನಕ್ಕೆ ಅರ್ಪಣೆ, ನನಗ್ ವೈರಾಗ್ಯ ಇದೆ, ನನಗ್ ಹಂಗಿದೆ ಎಲ್ಲ ಮಾತಾಡ್ತೀವಲ್ಲ. ಸುಮ್ನೆ ನಾನು ಪರೀಕ್ಷೆ ಮಾಡ್ಕೊಳ್ಳೋದು, ನನ್ನ ಅಂತರಂಗವನ್ನ ನಾನು ಪರೀಕ್ಷೆ ಮಾಡ್ಕೊಳ್ಳೋದು. ನನಗ್ ಬ್ರಹ್ಮಜ್ಞಾನ ಒಂದೇ ಬೇಕಾ? ನನಗೆ ನಿಜವಾಗ್ಲೂ ನಾನು ಹಾಗೆ ಬದುಕ್ತಿದ್ದೀನ? ಅವ್ರೀಗ 7ನೇ ಗತಿ ಸಾಧಕ ಸ್ಥಿತಿ ಹೇಳಿದ್ರಲ್ಲ, ಆ ಸಾಧಕ ಸ್ಥಿತಿ ನನಗಿದೆಯಾ? ಅವೆಲ್ಲವೂ ಸುಮ್ನೆ ಇಲ್ಲಿ ಹೇಳೋದು. ಇಲ್ಲೆಲ್ಲ 1/4 ಗಂಟೆ ಏನಿದೆ ಹೋಗ್ ಬರ್ತೀವಲ್ಲ, ಇದಕ್ಕೆಲ್ಲ ಆಫೀಸ್ಗೆಲ್ಲ ಹೋಗ್ ಬರ್ತೀವಲ್ಲ, ಹಂಗೆ ಸಮಯನ ಇದು? ಇಷ್ಟ್ ಗಂಟೆ ಪ್ರವಚನ ಕೇಳ್ಬಿಡ್ಬೇಕು. ಯಾಕೆ ಸುಮ್ನೆ ಕೆಟ್ಟದ್ ಮಾಡೋದಕ್ಕಿಂತ ಒಂದ್ ಒಳ್ಳೇದ್ ಮಾಡೋದು. ಒಂದ್ 4 ಕಿವಿಗೆ ಬೀಳ್ಲಿ ಮಾತುಗಳು, ಆ ರೀತಿನ ಸತ್ಸಂಗ. ನನ್ನ ಭವಬಂಧನ ಹೋಗ್ಬೇಕಾಗಿದೆ. ನನ್ನ ಬಹಳ ಜನ್ಮದ ಅಂತರಂಗದಲ್ಲಿ ಬಹಳ ತಾಪಗಳಿದೆ, ದೇಹದ ಬಗ್ಗೆ ಬಹಳ ಅಭಿಮಾನ ಇದೆ. ಇವೆಲ್ಲ ಹೋಗೋದು ಬರೀ ಸಾಮಾನ್ಯದಿಂದ ಹೋಗೋದಿಲ್ಲ. ತೀವ್ರವಾದ ಮುಮುಕ್ಷತ್ವ ಇರ್ಬೇಕು. ಆಗ ನೀನ್ ಬ್ರಹ್ಮ ಅಂದ್ರೆ ಅರ್ಥ ಆಗತ್ತೆ. ನಾನ್ ಹೊರಗಡೆನೆ ಬಹಳ ತೀವ್ರವಾಗಿದ್ದು ಪ್ರಾರಂಭನೇ ಮಾಡಿಲ್ಲ, ಯಾತ್ರೆನೇ ಪ್ರಾರಂಭ ಆಗಿಲ್ಲ ಅಂತರಂಗದ್ದು. ನೀನ್ ಮಾಡಿದ್ಯಾ ಅಂತಂದ್ರೆ ಈ ರೀತಿ ಲಕ್ಷಣ ಇರ್ಬೇಕು ಅಂತ ಅವರೇ ಹೇಳ್ತಾರೆ, ನಿಜಗುಣರೇ ಹೇಳ್ತಾರೆ. ಈಗ 7ನೇ ಅಧ್ಯಾಯ ಏನ್ ಪರಮಾರ್ಥ ಗೀತೆ ಹೇಳಿದ್ವಲ್ಲ,
ಸಾಧಕ ಸ್ಥಿತಿ. ನೋಡಿ ಹಿಂಗಿದ್ಯಾ ನೀನ್ ಸಾಧಕ, ನೀನ್ ಹಿಂಗ್ ಸಾಧಕ ಇದೆಯಾ ಅಂದ್ರೆ ಈಗ ಅವ್ರು ಹೇಳ್ತಾರೆ ಕೀಟದಂಗೆ ಬ್ರಹ್ಮ ಏನು ಭೃಂಗ ಇದೆಯಲ್ಲ, ಒಂದು ಕೀಟನೇ ಅದು ಆ ರೀತಿ ಆಗತ್ತೆ. ನೀನ್ ಯಾಕೆ ಆಗಲ್ಲ ಅಂದ್ರೆ ಬೇರೆದ್ರ ಮೇಲೆ ಅತಿಯಾದ ವಿಶ್ವಾಸ, ಗುರುವಿನ ಮಾತು ಮೇಲೆ ಏನು ವಿಶ್ವಾಸ ಇಲ್ಲ, ಇದ್ದಂಗ್ ಮಾಡ್ತಿರ್ತೀವಿ ಅಷ್ಟೇನೆ. ಹಾಗಾಗಿ ಅಲ್ಲಿ ತಪೋವನ್ ಮಹಾರಾಜರು ಹೇಳ್ತಾರೆ, ಎಲ್ಲರಿಗೂ ಬ್ರಹ್ಮಜ್ಞಾನ ಪಡಿಬೇಕು ಅನ್ಸಲ್ಲ, ಸಿಗೋದು ಇಲ್ಲ. ಬ್ರಹ್ಮಜ್ಞಾನಿಗಳ ಗುರುಗಳೇ ಬಹಳ ಕಷ್ಟ. ಇಡೀ ಜಗತ್ತಿನಲ್ಲಿ ಒಬ್ರೋ ಇಬ್ರು ಬೆರಳೆಣಿಕೆ, ಇನ್ನೆಲ್ಲರೂ ತಪಸ್ವಿಗಳು, ಬೇರೆ ಬೇರೆ ಸಾಧನದವರು, ಅವ್ರು ಇವ್ರು ಎಲ್ಲರೂ ಸಿಗ್ತಾರೆ, ಮಹಾತ್ಮರು ಜ್ಞಾನಿಗಳು ಸಿಗಲ್ಲ. ಹಾಗಾಗಿ ಬ್ರಹ್ಮಜ್ಞಾನವನ್ನ ನಾವು ಎಷ್ಟೇ ಕೇಳಲಿ, ನಾ ಬ್ರಹ್ಮ ಆತ್ಮ ಎಲ್ಲಾ ಬರೀ ತಿಳುವಳಿಕೆಯಲ್ಲಿ ಓಡಾಡ್ತಿರ್ತೀವಿ. ನನ್ನ ಅನುಭವವನ್ನ ನಾನೇ ಇದನ್ನ ಅನುಭವ ಇದ್ದೀನಿ, ಯಾಕೆ ನಾನು ದೇಹಾದಿಗಳಲ್ಲಿ ತೊಡಗ್ಬೇಕು? ಈ ರೀತಿಯಾಗಿ ನಾನು ಪಣವನ್ನ ಇಡೋದೇ ಇಲ್ಲ, ಜೀವನವನ್ನ ಜ್ಞಾನಕ್ಕಾಗಿ ಮುಡುಪಾಗಿ ಇಡೋದೇ ಇಲ್ಲ ನಾನು. ಬರೀ ಅದೇ ಶ್ರವಣ ಕೇಳಕ್ ಅದೇ ಒಂದು ರೂಢಿ, ದಿನಪೂರ್ತಿ ಬರೀ ಶ್ರವಣನೇ ಕೇಳ್ತಿರೋದು. ಯಾವ್ದಾದ್ರು ಒಂದ್ ಮಾತು ಯಾರೋ ಒಂದು ಬೈದಿದ್ದಾರೆ, ಚಿಕ್ಕದ್ರಲ್ಲಿ ಬೈದಿದ್ದಾರೆ, ಅದು ಈಗಲ್ಲ, ಸ್ಕೂಲಲ್ಲಿ ಯಾರೋ ಒಬ್ರು ಮೇಷ್ಟ್ರು ಬೈದಿದ್ದಾರೆ. ಸಾಯೋ ಟೈಮಲ್ಲೂ ಯಾವ ವಯಸ್ಸಾದಾಗ ಆ ಗುರುಗಳು ಸಿಕ್ಕಿದ್ರು, ಜ್ಞಾಪಕದಿಂದ ಹೇಳ್ತೀವಲ್ಲ, ಇವ್ರು ನನ್ ಚಿಕ್ಕವರಿದ್ದಾಗ ಇಂಥ ಬೆಂಚ್ ಹತ್ರ ಕೂತಿದ್ದಾನ, ಹಿಂಗ್ ಗಲಾಟೆ ಮಾಡಿದಾಗ ಇವ್ರು ನನಗ್ ಬೈದ್ರು. ಎಷ್ಟು ತೀವ್ರವಾಗಿ ತಗೊಂಡಿದೀವಲ್ಲ ಅದನ್ನೆಲ್ಲ. ಇನ್ನ ಹೊರಗಡೆ ಜಗತ್ತಲ್ಲಂತೂ ಅವ್ರು ಮಾತಾಡಿದ್ದು ಇವ್ರು ಮಾತಾಡಿದ್ದು ಎಲ್ಲಾ ಜ್ಞಾಪಕ ಇಟ್ಕೋತೀವಿ. ಗುರುಗಳ ಮಾತು ಶಾಸ್ತ್ರಗಳ ಮಾತನ್ನ ಯಾಕೆ ನಾವು ಅಷ್ಟೊಂದು ಇಟ್ಕೊಂಡಿದೀವಿ? ಜ್ಞಾಪಕ ಇಲ್ಲ ಅಂತಲ್ಲ, ತೀವ್ರವಾಗಿಲ್ಲ. ಅದು ನನ್ನನ್ನ ಮನನ ಈಗ ಯಾರು ಬೈದಿದ್ದನ್ನ ನಾವ್ ಜ್ಞಾಪಕ ಮಾಡ್ತೀವೋ ಇಲ್ಲ ಅದೇ ನನ್ನ ಜ್ಞಾಪಕ ಮಾಡುತ್ತೋ. ಯಾರೋ ನಮ್ಗೆ ಈಗ ಹೋಗ್ಬೇಕಾದ್ರೆ ಏನಾದ್ರು ಬೈದ್ ಕಳ್ಸಿದ್ರು, ಮನೆಗ್ ಹೋಗಿ ನೀನ್ ಆರಾಮಾಗಿ ಇದ್ಬಿಡು, ಅವತ್ತು ನೋಡೋಣ, ತಿಂಡಿ ಮಾಡ್ತಾ ಇರೋ, ಊಟ ಮಾಡ್ತಾ ಇರೋ, ಏನಾರು ಮಾಡ್ತಾ ಇರೋ, ಎಷ್ಟು ನೆನಪು ಮಾಡ್ತಿರುತ್ತಲ್ಲ ಅದು. ನಾನ್ ಸಮಾಧಾನ ಮಾಡ್ಕೊಳಕ್ ಹೋಗ್ತೀನಿ, ಬಿಡು ಅವ್ರಂದಿದ್ ನಾನೇನ್ ನನ್ ತಲೆಗ್ ತಗೊಂಡಿಲ್ಲ ಅನ್ಬಿಟ್ಟು ಇನ್ನೊಬ್ರಿಗೆ ಹೋಗಿ ಹೇಳ್ತೀನಿ, ಅವ್ರ ಅಂದ್ರು ಹಂಗಂದ್ ನಾನೇನ್ ತಲೆಗ್ ಹಾಕೊಂಡಿರೋ ಲಕ್ಷಣನೇ ಎಲ್ಲಾರ ಹತ್ರ ಹೇಳ್ಕೊ ಬರ್ತಾ ಇರೋದು, ಅದ್ರಲ್ಲೂ ಬೇರೆ ನಾನ್ ಹೇಳ್ಕೊಳ್ಳೋದು. ಈ ರೀತಿ ಒಬ್ಬೊಬ್ರು ಮಾತಾಡಿದ್ದು, ಯಾರೋ ಅಂದಿದ್ದು, ಉಪಯೋಗಕ್ಕೆ ಬಂದಿರ್ದಿರೋ ಗಂಡ ಹೆಂಡತಿ ಅವ್ರೆಲ್ಲಾರಂದಿದ್ದು ತಗೋತೀಯ ತಲೆಗೆ, ಗುರುಗಳಂದಿದ್ ಮಾತ್ರ ತಗೊಳಲ್ವಲ್ಲ ಬ್ರಹ್ಮ ಅನ್ನೋದನ್ನ. ಯಾಕೆ? ಆ ಉದ್ಧಾರ ಆಗುವ ಇದೇ ಇಲ್ಲ, ಹಣೆ ಬರನೇ ಇಲ್ಲ ಅಷ್ಟೇ. ಅವರು ಮಹಾತ್ಮರು ಎಲ್ಲಾ ಬದುಕನ್ನೆಲ್ಲ ಅದಕ್ಕೆ ಇಟ್ಟಿದ್ದಾರೆ. ಅವ್ರಿಗೆ ಯಾಕೆ ಬದುಕು? ಎಲ್ಲಾ ಮುಮುಕ್ಷುಗಳು ಸುಮ್ನೆ ಕಷ್ಟ ಪಡ್ತೀರಾ, ಸುಮ್ನೆ ದೇಹಾದಿಗಳಲ್ಲಿ ಬರೀ ಇಲ್ಲೇ ಅಲ್ಲ, ಇನ್ನು ಜನ್ಮ ಜನ್ಮಾಂತರಗಳಿಗೆ ಹೋಗ್ತೀರಾ. ಬಹಳ ಕತ್ತಲೆ ಅದು. ಯಾವ ಜನ್ಮ ಹಿಂಗೆ ಸಿಕ್ಕತ್ತೆ ಅಂತಿಲ್ಲ. ಇದೇ ರೀತಿ ಶ್ರವಣಾದಿಗಳು ಮಹಾತ್ಮರು ಸಿಗ್ತಾರೆ, ನಿನಗ್ ಬರೀ ಉಪದೇಶ ಹೇಳ್ತಾ ಕೂತಿರ್ತಾರೆ ಅಂತ ಅಲ್ಲ. ಏನೋ ಪುಣ್ಯದ ಸುಕೃತದಿಂದ ಆ ಅವಕಾಶ ಬಂದಿದೆ, ಅದನ್ನ ಆರಾಮಾಗಿ ಉದಾಸೀನ ಮಾಡ್ತೀನಿ, ಯಾವುದು ಅವಶ್ಯಕತೆ ಇಲ್ಲ, ಅದಕ್ ಬಹಳ ಮಹತ್ವ ಕೊಟ್ಟಿದ್ದೀನಲ್ಲ ನಾನು. ಬ್ರಹ್ಮಜ್ಞಾನಿಗಳಾಗೋದು ಬಹಳ ಕಷ್ಟ, ಬಹಳ ಸುಲಭ, ಅರಿತ್ರೆ ಅರಿಲಿಲ್ಲ ಬಹಳ ಕಷ್ಟ. ಅದೇ ತಪೋವನ್ ಮಹಾರಾಜರು ಹೇಳ್ತಾರೆ, ಹಿಮಾಲಯದಲ್ಲಿ ಅವ್ರು ಯಾವಾಗ್ಲೂ ಹಿಮಾಲಯದಲ್ಲಿ ಇದ್ದವರು ಕುಂಭಮೇಳಕ್ ಹೋಗ್ತಾರೆ. ಕುಂಭಮೇಳದಲ್ಲಿ ಹೋದ್ರೆ ಲಕ್ಷಾಂತರ ಸಾಧುಗಳು, ಈಗೆಲ್ಲ ನಾವು ಈ ಸಲಿ ನೋಡಿದ್ವಲ್ಲ, ಎಷ್ಟು ರೀತಿಯಾದ ಸಾಧರು, ಅಘೋರಿಗಳು, ಅಂತವ್ರು ಇಂಥವ್ರು, ಸ್ಮಶಾನದಲ್ಲಿ ಇದ್ ಮಾಡೋರು, ವೈರಾಗಿಗಳು, ಏನ್ ಹಿಮದಲ್ಲೇ ಅವರು ತುಂಬಾ ಇರೋಂಥವ್ರು, ಭಕ್ತರು, ಎಲ್ಲಾ ರೀತಿಯಾದ ಸಾಧಕರು ಇದಾರೆ ಅಲ್ಲಿ. ಮಹಾಮಂಡಲೇಶ್ವರ ಅಂತೆ ಅದಂತೆ ಹೆಸರುಗಳವೆಲ್ಲವೂ ಭವ್ಯವಾಗಿ ತುಂಬಾ ಆಕರ್ಷಕವಾಗಿ ಅನ್ಸುತ್ತೆ. ಅವ್ರೆಲ್ಲಾರ್ನು ಹುಡ್ಕೊಂಡು ಹೋಗ್ತಾರೆ, ನೋಡ್ತಾರೆ ಇಲ್ಲಿ ಬ್ರಹ್ಮಜ್ಞಾನಿಗಳು ಯಾರು ಒಬ್ರು ಸಿಗ್ತಾರ ಅಂತ. ಅಷ್ಟು ಲಕ್ಷ ಮಂದಿಯಲ್ಲಿ ಒಬ್ರು ಬ್ರಹ್ಮಜ್ಞಾನಿಗಳಿಲ್ವಲ್ಲ. ಯಾಕೆ? ಯಾರಿಗೂ ಇಚ್ಛೆನೇ ಬರಲ್ಲ. ನಾವೇ ನಮ್ಮ ದಿನದ ಜೀವನದಲ್ಲಿ ನಮ್ಮ ಗುರುಗಳು ನಮಗೂ ಸಿಕ್ಕಿದ್ದಾರೆ, ಎಲ್ಲಾ ಮಾಡಿದ್ದಾರೆ, ಬಹಳ ಸಂಸಾರದ ತಾಪತ್ರಯ ಆಗಿದೆ. ಆಗ ನಾನು ಬ್ರಹ್ಮಜ್ಞಾನವನ್ನ ಕೇಳ್ಬೇಕು, ಹೋಗ್ಬೇಕು ಅನ್ಸುತ್ತೋ, ಸಮಸ್ಯೆ ಬಗೆಹರಿಸ್ಬೇಕು ಅನ್ಸುತ್ತೋ. ಈಗ ಇಲ್ಲಿ ಕುತ್ಕೊಂಡ್ ಕೇಳ್ತಾ ಇರ್ಬೇಕಾದ್ರೇನೆ ಏನೋ ಮನೆಯ ನೆನಪು ಬಂತು, ಏನೋ ಮನೇಲಿ ಸರಿಯಾಗಿ ಇಟ್ಟಿಲ್ಲ, ದುಡ್ಡನ್ನ ಎಲ್ಲಾದ್ರಕ್ಕಿಂತ ದುಡ್ಡು ಮರ್ತು ಏನೋ ಹೊರಗಡೆ ಪರ್ಸಿಟ್ಟು ಬಂದ್ಬಿಟ್ಟಿದೀನಿ, ಅಲ್ಲೇನೋ ಬರ್ತಾ ರೋಡಲ್ಲಿ ಬಿಟ್ಟು ಬಂದ್ಬಿಟ್ಟಿದೀನಿ. ಆರಾಮ ಪ್ರವಚನ ಹೇಳ್ತೀನಿ ನಾನು, ಬ್ರಹ್ಮಜ್ಞಾನ ನನಗಿಷ್ಟ, ನಾನು ಅದಕ್ಕಾಗಿ ಬದುಕಿಟ್ಟಿದೀನಿ ಎಲ್ಲಾ ಅಂತೀನಿ. ನನ್ನನ್ನು ನಾನ್ ಸಂಶೋಧನೆ ಮಾಡ್ಕೋತಿಲ್ವಲ್ಲ. ಸಾಧಕ ಆಗಿರೋರು ಈ ರೀತಿ ಇರ್ಬೇಕು ಅಂತ ಹೇಳ್ತಾರೆ. ಈ ರೀತಿ ಕ್ರಮಬದ್ಧತೆ ಅದು. ಈ ನಿಯಮವನ್ನ ಯಾರೂ ಬದಲಾವಣೆ ಮಾಡಕ್ಕಾಗಲ್ಲ. ಅವರು ಅದನ್ನೆಲ್ಲಾ ತಾವು ಅನುಭವಿಸಿ ಅದನ್ನೆಲ್ಲಾ ಮಾರ್ಗವನ್ನ ಕಂಡುಹಿಡಿದು ನಮಗ್ ಸುಲಭವಾಗಿ ಹೇಳ್ತಿದ್ದಾರೆ. ನೀನು ಸಾಧಕ ಅಂತೀಯಲ್ವಾ, ಆತ್ಮಜ್ಞಾನ ಪಡಿಬೇಕು ಅಂತೀಯಲ್ಲ, ನೋಡಿ ಈ ರೀತಿ ಇರ್ಬೇಕು ನೀನ್ ಅಂತಃಕರಣ. ಈ ರೀತಿ ಅಂತಃಕರಣ ಇತ್ತು, ಈ ಬ್ರಹ್ಮಜ್ಞಾನ ತಾನೇ ಬರುತ್ತೆ. ದೇವ್ರು ನಮ್ಮ ಅಪ್ಪವ್ರು ಅಂತಿದ್ರು, ಬ್ರಹ್ಮ ಆತ್ಮಜ್ಞಾನ ಯಾಕ್ರಿ ಹೆಂಗ್ ಮಾಡ್ತೀರಾ? ಅದ್ರ ಪಾಡ್ಗ ಅದ್ ಇದ್ದೇ ಇದೆ ಆತ್ಮವಸ್ತು. ನೋಡಿ ಈ ರೀತಿ ಬದುಕ್ರಿ, ಈ ರೀತಿ ಮಾಡಿ ತಾನೇ ಆತ್ಮವಸ್ತುವಿನ ಅನುಭವ.
ನೀರು ಭೂಮಿ ಒಳಗಡೆ ತಾನೇ ಇದೆ, ಅವುಗಳ ಅಡೆತಡೆ ಇರೋದು ಈ ಹೊರಗಡೆದು. ಯಾರು? ನಾನೇ. ನನ್ನ ದೇಹಾದಿಗಳು, ನನ್ನ ವಿಚಾರಗಳು, ನನ್ನ ಮನಸ್ಸು, ನನಗದ್ರ ಬಗ್ಗೆ ತೀವ್ರತೆ ಇಲ್ಲದೆ ಇರೋದು, ಅದೇ ನನಗೆ ಅಡೆತಡೆ. ಹಾಗಾಗಿ ಮೊದಲು ಇದನ್ ಪ್ರಾರಂಭ, ನಾನ್ ಮೊದ್ಲು ಸಾಧಕ ಇದೀನ ನೋಡು, ಮುಂದೆ ಇವುಗಳನ್ನೆಲ್ಲ ಹೇಳುವಂತೆ ಅರ್ಥ ಮಾಡೋದು. ಇನ್ ಮುಂದಿನ ಸೂತ್ರಗಳಿದೆ. ಜ್ಞಾನಿಗಳು ಅವ್ರ ಮೋಹ ಮಾಡೋದಂತ ಅವ್ರು ತಗೊಂಡು ನಮ್ಗೆ ಹೆಂಗ್ ಅರ್ಥ ಆಗತ್ತೆ ಬ್ರಹ್ಮಜ್ಞಾನಿಗಳದು? ಅವ್ರು ಮೋಹ ಮಾಡ್ತಾರ ಏನ್? ನನಗ್ ಬರೀ ಮೋಹಾದಿಗಳಲ್ಲೇ ಮುಳುಗಿದ್ದೀನಿ. ನನ್ನ ಕಂಠಪೂರ್ತ ಕುಡ್ದಿ ನನ್ನ ಮೈ, ಕಣ್ಣು, ಬಾಯಿ ಎಲ್ಲಾ ಬರೀ ಮೋಹಾದಿಗಳನ್ನೇ ಮಾತಾಡ್ತಾ ಇರುತ್ತೆ. ಏನ್ ನಮ್ಮ ನೋಡಿದ ತಕ್ಷಣ ವೈರಾಗ್ಯ ಕಾಣಿಸುತ್ತಾ? ಮೋಹದಲ್ಲೇ ಮಾತಾಡ್ತಾ ಇರೋರು ಜ್ಞಾನಿನ ಹೇಗ್ ಕಂಡುಹಿಡಿತೀವಿ ನಾವು? ಇವುಗಳನ್ನೆಲ್ಲ ಹೇಗೆ ನಾವು ಮಹಾತ್ಮರನ್ನ, ಗುರುಗಳನ್ನ ನಾವು ನಮ್ಮ ರೀತಿಯಾಗಿ ಅಳಿತೀವಲ್ಲ ಅವ್ರನ್ನೆಲ್ಲ. ಜ್ಞಾನಿ ಮೋಹಿಪದ ಅಂದವೇ ಪರ. ನಾವ್ ಅದನ್ನ ಅವ್ರ ಹಂಗ್ ಮಾಡ್ತಾರ? ಅವ್ರ ಮೋಹದಿಂದ ಕೂಡಿದಾರ? ಆಗ ಈಗ ಅವ್ರು ಹೀಗ್ ಮಾಡ್ತಾರೆ, ಹಾಗ್ ಮಾಡ್ತಾರೆ, ಗುರುಗಳು ಹೀಗ್ ಮಾಡ್ತಾರೆ. ಎಷ್ಟು ಸರಿ ಇದು? ಮೊದಲು ನಾನು ಸಾಧಕ ಆಗ್ಬೇಕು. ಅವ್ರ ರಮಣ ಮಹರ್ಷಿಗಳ ಹತ್ರ ಎಲ್ಲಾ ಹಾಗೆ ಬರ್ತಿರ್ತಾರೆ. ಎಲ್ಲಾ ಇಂಥವ್ರೆ ಜಾಸ್ತಿನೇ. ಎಲ್ಲಾ ಸಾಧಕರು ಹೋಗಿ ಶಂಕರಾಚಾರ್ಯರು ಯಾಕೆ ಈ ತರ ತಪ್ಪು ಮಾಡಿದ್ರು, ರಾಮಕೃಷ್ಣ ಪರಮಹಂಸರು ಯಾಕೆ ಈ ತರ ತಪ್ಪು ಮಾಡಿದ್ರು, ಇವ್ರು ಯಾಕೆ ಈ ತರ ತಪ್ಪು ಮಾಡಿದ್ರು? ಅವಾಗ ರಮಣ ಮಹರ್ಷಿಗಳು ಬೈತಾರೆ, ಅವ್ರೆಲ್ಲಾರನು ಬಿಡು, ನಿನ್ನ ಅವಸ್ಥೆ ಏನಿದೆ ಮೊದ್ಲು ನೋಡು, ನೀನ್ ಯಾರಂತ ನೋಡು ಅಂತ. ಅವ್ರೆಲ್ಲಾರು ಅಂದ್ರೆ ಅವ್ರ್ಯಾಕೆ ಶಂಕರಾಚಾರ್ಯರು ಪರಕಾಯ ಪ್ರವೇಶ ಮಾಡಿದ್ರು? ಇವ್ರ ಯಾಕೆ ರಮಣ ಮಹರ್ಷಿಗಳು ಈ ತರ ಹೇಳಿದ್ರು? ರಾಮಕೃಷ್ಣ ಪರಮಹಂಸರು ಯಾಕೆ ಹಿಂಗೆ? ಶಾರದಾ ಮಾತೆಯವ್ರು ಅಲ್ಲೇ ಇದ್ರಲ್ಲ, ಯಾಕೆ ಇದು ಬೇಕಿತ್ತು ಅವ್ರಿಗೆ? ನೋಡಿದ್ರೆ ಜ್ಞಾನಿಗಳು ಅಂತಾರೆ, ಮತ್ ಶಾರದಾ ಮಾತೆಯವ್ರು ಅಲ್ಲೇ. ಇವೆಲ್ಲ ಏನು ಉಪಯೋಗಕ್ಕೆ ಬರುತ್ತಾ ಬದುಕಿಗೆ? ಮಹಾತ್ಮರನ್ನ ಏನಾದ್ರೂ ನಾವು ಅಳಿಬೇಕು ಅಂತ ಮೊದ್ಲು ನೀನು ಸಾಧಕ ಆಗು. ಮೊದಲು ನೀನು ಆತ್ಮಜ್ಞಾನವನ್ನ ಪಡಿ. ಮೊದಲು ನೀನು ಸಂಶೋಧನೆಯನ್ನ ಮಾಡು. ನಿನಗೆ ಅವೆಲ್ಲ ದಾರಿ ಹೊಳೆಯುತ್ತೆ. ಅವಾಗ ಅವ್ರ ಬಗ್ಗೆ ವಿಚಾರ ಮಾಡಕ್ ಪುರ್ಸೊತ್ತಿದ್ರೆ ಆಮೇಲೆ ಮಾಡುವಂತೆ. ಇವ್ರು ಬಸವಣ್ಣವ್ರು ಹೇಳ್ತಾರೆ, ಹಾಸಲುಂಟು ಒದೆಯಲುಂಟು. ನನಗೆ ಬೇಕಾದಷ್ಟು ಆಸಕ್ಕೆ ಒದ್ಕೊಳ್ಳೋಷ್ಟು ಅಷ್ಟು ಸಮಸ್ಯೆಗಳಿದೆ. ಆದ್ರೂನು ಎಲ್ಲಾರು ಊರು ಸಾಬರಿ ಎಲ್ಲ ಮಾತಾಡ್ತೀವಲ್ಲ. ನನಗೆ ಆತ್ಮಜ್ಞಾನದ ಸುಳುವು ಸಿಕ್ಕಿಲ್ಲ. ನನಗೆ ಆತ್ಮಜ್ಞಾನ ಅರ್ಥ ಆಗ್ತಿಲ್ಲ. ಶ್ರವಣವನ್ನ ತನ್ಮಯವಾಗಿ ಕೇಳ್ತಿಲ್ಲ. ಮನನ ಅಂತೂ ಬರದ್ ಸಾಧ್ಯನೇ ಇಲ್ಲ. ಕೋಟಿ ಪಟ್ಟು ಮನನ ಆಗ್ಬೇಕು ಅಂತಾರೆ. ಶ್ರವಣನ ಪ್ರಾರಂಭದ ಹಂತನೇ ಸರಿ ಇಲ್ಲ, ಬೇಸಿಕ್ಕೆ ಇಲ್ಲ. ಮುಂದೆ ಹೆಂಗೆ ಮನೆ ಕಟ್ಟೋರು? ಶ್ರವಣವನ್ನ ಕೇಳ್ಬೇಕು ಅಂದ್ರೆ ಇಂಥ ಅಧಿಕಾರಿ ಆಗ್ಲೇಬೇಕು. ಇವೆಲ್ಲ ಒಂದಕ್ಕೊಂದು ಸಾಧಕ ಇರ್ಬೇಕಲ್ಲ ಮೊದ್ಲು. ಆ ಸಾಧಕ ಹೇಗಿರ್ಬೇಕು ಹೇಳ್ತಾರೆ. ಸಾಧು ಸುತನೆ ನೀ ಕೇಳ್ದಿ ಅರ್ಥ, ಸಾಧಕ ಜನಕ ಅತ್ಯಂತ ಹಿತಾರ್ಥ. ಸಾಧಕ ಆಗಿರೋನು ಅತ್ಯಂತ ಹಿತಾರ್ಥ. ರಾಗಿ ಅವ್ರು ಕಾಣಿಸೇ ಬಿಡ್ತಾರೆ ಮನೆಯಲ್ಲೇನೆ. ಎಲ್ಲಾ ಜಗತ್ತಲ್ಲೇ ಅವ್ರು ವಿಶೇಷವಾಗಿರ್ತಾರ. ಅವ್ರು ನೋಡ್ತಿದ್ದಂಗೆನೆ ಎಲ್ಲಾರು ಅಂತಾರೆ, ಇವನು ನಮ್ಮನೆಯವ್ರ ಹಂಗಿಲ್ಲ, ಇವನು ಮನೆಯಲ್ಲೇ ಅವ್ರೆಲ್ಲ ಅಂತಿರ್ತಾರೆ, ಇವನೊಬ್ಬ ಒಂಥರ ಬೇರೆ ತರ ಇದ್ದಾನೆ, ಇವನು ನಮ್ ಜೊತೆ ಸೇರಲ್ಲ. ಅವನ್ ಮನಸ್ಥಿತಿನ ಆ ರೀತಿ ಬೆಳೆಯುತ್ತೆ. ಸಾಧು ಸುತನೆ ನೀ ಕೇಳ್ದೆ ಅರ್ಥ, ಸಾಧಕ ಜನಕ ಅತ್ಯಂತ ಹಿತಾರ್ಥ. ತುಂಬಾ ಹಿತವಾಗಿರುವಂತಹ ಸಾಧಕನು ರಾಗಿ ವಿರಾಗಿ ಇಬ್ರು ಇರ್ತೀವಂತೆ. ರಾಗಿ ವಿರಾಗಿಗಳು ನಮಗ್ ನಾವೇ ವಿರಾಗಿಗಳು ಅಂತ ಅನ್ಕೊಂಡಿರ್ತೀವಿ. ಅವ್ರು ಹೇಳ್ತಾರೆ ಈ ರೀತಿ ಇರ್ತೀವಿ ಅಂತ. ರಾಗಿ ವಿರಾಗಿಗಳಿಂದೆಳೆಯೊಳಗೆ, ಈ ಭೂಮಿ ಒಳಗಡೆ ಇಡೀ ಜಗತ್ತಲ್ಲಿರೋದು ಇವ್ರಿಬ್ರೆ, ರಾಗಿಗಳು ವಿರಾಗಿಗಳು. ರಾಗಿ ವಿರಾಗಿಗಳಿಂದೆಳೆಯೊಳಗೆ ಆಗಲೇ ತೋರು ದೇಹರವರು ಆಗ್ಲೇ ಇದ್ದಾರೆ ಜಗತ್ತಿನಲ್ಲಿ. ಅದ್ರಲ್ಲಿ ರಾಗಿ ಬಹಳ ವಿಷಯಾಸಕ್ತಿ. ನಾವೇನೇ ಅದು. ನಾವೇನ್ ಮಾಡ್ತೀವಿ? ನನ್ನನ್ ಬಿಟ್ಟು ಇನ್ನೆಲ್ಲಾರು ರಾಗಿಗಳು. ನಾನೊಬ್ಬ ವಿರಾಗಿ, ಇನ್ನೆಲ್ಲಾರು ರಾಗಿಗಳು. ನನ್ನನ್ನು ನಾನೇ ಮೋಸ ಮಾಡ್ಕೋತಿದ್ದೀನಿ. ಭುಕ್ತಿ ಸುಖಂ ಸಂಸಾರದೊಳುಂಟು. ಮನೆಯಲ್ಲಿ ಬಹಳ ಹೆಂಡತಿ ಮಕ್ಕಳು ಎಲ್ಲವೂ ಬಹಳ ಚೆನ್ನಾಗಿದೆ ಅಂತ ನಾನು ಅನುಭವಿಸ್ತಿಲ್ವಾ? 70 80 90 ಅದ್ರಲ್ಲಿ ನಾನು ಅದ್ರಲ್ಲೇ ತನ್ಮಯವಾಗಿದ್ದೀನಿ. ಕಣ್ಬಿಟ್ಟು ನೋಡಕ್ ಆಗ್ದರಷ್ಟು ತನ್ಮಯ ಇದ್ದೀನಿ. ಗುರುಗಳು ಮಹಾತ್ಮರನ್ನು ಎಲ್ಲ ಅದ್ರೊಳಗಡೆನೆ ತಗೋಬರ್ತೀನಿ. ಹೆಂಡತಿ ಮಕ್ಕಳು ಎಲ್ಲಾದ್ರಕ್ಕಿಂತ ದುಡ್ಡಂದು, ಆ ದುಡ್ಡಿನ ಬಗ್ಗೆ ವ್ಯಾಮೋಹ ಇದೆಯಲ್ಲ, ನಾನ್ ಬೇಕಾದ್ರೆ ಹೋಗ್ಲಿ, ದುಡ್ಡು ಇರ್ಬೇಕು, ನಾನ್ ಹೋಗ್ಲಿ, ನನ್ನ ಹೆಂಡತಿ ಮಕ್ಳು ಚೆನ್ನಾಗಿರ್ಬೇಕು. ಈ ಮೋಹಾದಿಗಳು ಇದೇ ಇರೋದು. ನಾವು ಹೀಗೆ ಇರೋದು. ನಮ್ಗೆ ಯಾವ ಬಹಳ ವಿರಾಗ ಇದೆ? ನಾವೇ ಭುಕ್ತಿ ಸುಖ ಸಂಸಾರದೊಳುಂಟು. ಗಂಡ ನಮ್ಗೇನಿದೆ? ಮಹಾತ್ಮರ ಹತ್ರ ಬಂದು ಗಂಡ ಸರಿಯಾಗ್ಬೇಕು, ನಾನ್ ಸರಿಯಾಗ್ಬೇಕು. ಇಲ್ವೇ ಇಲ್ಲ. ನಮ್ಗೆಲ್ಲಾ ಹೇಳ್ತಿರ್ತಾರೆ ಗುರುಗಳೇ, ನಂದೇನ್ ಪರವಾಗಿಲ್ಲ, ನಾನು ಹೋದ್ರೂ ಪರವಾಗಿಲ್ಲ, ನಮ್ ಗಂಡನ್ ಸರಿ ಮಾಡಿ, ಅವನು ಒಳ್ಳೆ ಬುದ್ಧಿ ಕೊಡಿ, ನನ್ ಹೆಂಡತಿನ್ ಸರಿ ಮಾಡಿ, ನನ್ ಮಕ್ಳು ಸರಿ ಮಾಡಿ, ನಾನ್ ಹೋಗ್ತೀನಿ ಅನ್ನುವ ಪ್ರಜ್ಞೆನೇ ಬರಲ್ವಲ್ಲ. ತಿರ್ಗಾ ನಾವು ಬ್ರಹ್ಮಜ್ಞಾನದೇ ಮಾತಾಡ್ತೀವಿ. ಏನ್ ನಮ್ಗೇನ್ ಗೊತ್ತಿಲ್ಲ ಅಂತಿಲ್ಲ, ಏನ್ ಬ್ರಹ್ಮಜ್ಞಾನದೇ ಮಾತಾಡ್ತೀವಿ. ನಾವು ರಾಗಿಗಳು ಇದೀವೋ ಇಲ್ವೋ? ಯಾವ ಮಹಾತ್ಮರ ಹತ್ರ ಹೋದ್ರು, ಯಾವ ಗುರುಗಳ ಹತ್ರ ಹೋದ್ರುನು ನಾವ್ ಯಾವತ್ತಾದ್ರುನು ಗುರುಗಳೇ
ನೀವ್ ಹೇಳ್ತಿದ್ದೀರಾ ದೇಹ ನಾನಲ್ಲ, ನನ್ ಅನುಭವಕ್ಕೆ ಬರ್ತಿಲ್ಲ ಅಂತ ಒಂದ್ಸಲಿನಾರು ಕೇಳಿದೀವ? ಎಲ್ ಹೋದ್ರುನು ನನ್ ಮಗಳಂಗೆ, ನನ್ ಮಗ ಹಿಂಗೆ, ನನ್ ಗಂಡ ಹಿಂಗೆ, ಅವ್ರಿಗ್ ಹೋಗ್ ನಮಸ್ಕಾರ, ಅವ್ರನ್ನೆಲ್ಲ ಜೊತೆಗೆ ಹೋಗ್ಬೇಕಾದ್ರೆ ಸಂಸಾರ ಸಮೇತನೇ ಹೋಗೋದು. ಯಾಕಂದ್ರೆ ಎಲ್ಲಾರ್ಗು ಗುರುಗಳ ಆಶೀರ್ವಾದ ಸಿಕ್ಕಿ ಎಲ್ಲಾ ಚೆನ್ನಾಗ್ ಅನುಭವಿಸಿ ಎಲ್ಲಾರ್ಗು ಆರಾಮಾದ್ರೆ ನನಗ ಆರಾಮು, ನಾನೇ ರಾಗಿ. ಆದ್ರೆ ಹೇಳ್ಬೇಕಾದ್ರೆ ಮಾತ್ರ ಬಹಳ ವಿರಾಗಿ ಹಂಗೆ ಪ್ರವೃತ್ತಿ. ಯಾರು ಈಗ ನಮ್ಗೆ ಹೇಳೋರ್ಗೆ ಅಂತೂ ಬಹಳ ಇಷ್ಟ. ಈಗ ನಾನ್ ಮೊದ್ಲು ಇಷ್ಟೊಂದ್ ಮಾತ್ರ ಹೇಳ್ತಿರ್ಲಿಲ್ಲ. ಈಗ ಪ್ರವಚನ ಹೇಳೋದ್ ಕಲ್ತ್ಬಿಟ್ಟಿದೀನಲ್ಲ, ಯಾರು ಸುಮ್ನೆ ಮಾತಾಡ್ಸರೆ ಸಾಕು, ಏನ್ ಬಹಳ ಚೆನ್ನಾಗಿದ್ದೀರಾ ಅಂತ, ಏನ್ ಸಮಸ್ಯೆನಾ ಅಂತೇನ ಅವ್ರೊಂಚೂರ್ ಸಮಸ್ಯೆ ಹೇಳಿದ್ರೆ ಸಾಕು, 1 ಗಂಟೆ ಟೈಮ್ ಪ್ರವಚನ ಮಾಡ್ತೀನಿ. ಅದ್ ಹಂಗೆ ಇದ್ ಹಿಂಗೆ ಹಿಂಗೆಲ್ಲ. ಯಾಕೆಂದ್ರೆ ಅದಕ್ಕೆ ಹೇಳೋದ್ ಅಭ್ಯಾಸ ಅದು ಹೇಳೋದ್ ಚಟ ಬಿದ್ಬಿಡತ್ತೊಂದು. ನಾನ್ ಹಾಗ್ ಬದುಕ್ಬೇಕು ಅಂತಾನೆ ಅನ್ಸೋದಿಲ್ಲ. ಸಿದ್ದೇಶ್ವರ ಸ್ವಾಮೀಜಿಯವರು ಯಾಕೆ ಶತಮಾನದ ಸಂತರು ಅಂದ್ರೆ ಒಂದಿನಾನು ಹೇಳಲಿಲ್ಲ, ಬದುಕ್ಬಿಟ್ರು ಅವ್ರು. ಹಾಗೆ ಬದುಕು ತುಂಬಾ ಮುಖ್ಯ. ನಾನು ಸಾಧಕ ಇದೀನಲ್ಲ, ಬದುಕು ತುಂಬಾ ಮುಖ್ಯ. ಹೇಳ್ದಂಗ್ ನಾನ್ ಬದುಕ್ತಿದ್ದೀನ? ಇಲ್ಲಾಂದ್ರೆ ಯಾರಿಗೂ ಪರಿಣಾಮ ಇಲ್ಲ, ಕೇಳದವ್ರಿಗೂ ಪರಿಣಾಮ ಇಲ್ಲ, ಹೇಳಿದವ್ರಿಗೂ ಪರಿಣಾಮ ಇಲ್ಲ. ನನ್ನ ಬದುಕು ತುಂಬಾ ಅತ್ಯಂತ ಮುಖ್ಯ. ಹೇಳುವ ರೀತಿ ನಾನು ಹಾಗೆ ಬದುಕ್ಬೇಕು. ನಾನು ರಾಗದಂಗೆ ಬದುಕಿ ನಿಮ್ಗೆ ವಿರಾಗ ಬೋಧಿಸಿದ್ರೆ ಏನ್ ಪ್ರಯೋಜನ ಆಗತ್ತೆ? ಅಕಸ್ಮಾತ್ ನನ್ ಮಾತ್ ಕೇಳಿ ನೀವು ಉದ್ಧಾರ ಆಗ್ಬಿಟ್ರಿ ಅಂತಾನೆ ಇಟ್ಕೊಳ್ಳಿ, ಆಗೋದಿಲ್ಲ. ಆದ್ರಿ ನಾನ್ ಮಾತ್ರ ರಾಗಿ ಹಂಗೆ ಹೊರ್ಟೋಗ್ತೀನಲ್ಲ. ಹಾಗಾಗಿ ಮೊದಲು ಹೇಳೋದು ಬಹಳ ಸುಲಭ, ಪ್ರಾಕ್ಟಿಕಲ್. ಇದನ್ನೇ ಅನುಷ್ಠಾನ ವೇದಾಂತ ಅನ್ನೋದು. ಏನು ವಿವೇಕಾನಂದರು ಎಲ್ಲರೂ ಹೇಳದ್ರಲ್ಲ ಅನುಷ್ಠಾನ ವೇದಾಂತ, ಇದನ್ನ ಹೇಳೋದನ್ ಬಿಡು, ಎಲ್ಲಾರ್ಗು ಹೇಳಕ್ ಬರುತ್ತೆ. 1 ವರ್ಷ ಸಾಕು ಅಷ್ಟೇ ಪ್ರವಚನ ಹೇಳೋದು. ತುಂಬಾ ತನ್ಮಯವಾಗಿ ಯಾವ್ದಾದ್ರು ಒಂದ್ ಗ್ರಂಥ ಕಲ್ತ್ಬಿಟ್ರೆ, ಎಲ್ಲಾ ಆ ಗ್ರಂಥದ ಕೆಳಗೆ ಒಂದು ಶಾಸ್ತ್ರದ ಗ್ರಂಥ ಕಲಿತ್ರೆ ಎಲ್ಲಾ ಗ್ರಂಥಗಳು ಮುಖೋದ್ಘಾತ ಆರಾಮಾಗಿ ಅರ್ಥ ಮಾಡ್ಬಿಡ್ಬೋದು. 5 ಮಹಾಭೂತಗಳು, ಪಂಚ ಮಹಾಭೂತಗಳು, ಆ ಪಂಚಕೋಶಗಳು, ಇವನ್ನೆಲ್ಲ ಕಲಿತ್ರೆ, ಒಂದ್ ಸ್ವಲ್ಪ ಶಾಸ್ತ್ರ ಶಬ್ದಗಳನ್ನ ಕಲಿತ್ರೆ ಆರಾಮಾಗಿ ಅರ್ಥ ಮಾಡ್ಬೋದು ಈ ಗ್ರಂಥಗಳನ್ನ. ಪ್ರಯೋಜನ ಏನಾಯ್ತು? ಅನುಭವ ಬಹಳ ಮುಖ್ಯ. ಇವು ಅನುಭವದ ಗ್ರಂಥಗಳು. ಯಾರಿಗೋ ಉಪದೇಶ ಮಾಡೋದು, ಯಾರೋ ನನ್ನಿಂದ ನಾನ್ ಉದ್ಧಾರ ಆದ್ರೆ ಸಾಕಾಗಿದೆ. ನಮ್ಗೆಲ್ಲಾ ಹೇಳ್ತಿರ್ತಾರೆ, ಈಗ ನೀವು ಪ್ರವಚನ ಹೇಳ್ತಿರೋದ್ರಿಂದ ನಿಮ್ಮಿಂದ 4 ಜನಕ್ಕೆ ಉಪಯೋಗ. ನನಗೆ ಉಪಯೋಗ ಆಗ್ತಿಲ್ಲ ಇನ್ನೋದು 4 ಜನಕ್ಕೆ ಹೆಂಗ್ ಉಪಯೋಗ ಆಗತ್ತೆ? ಮೊದಲು ನನಗದು ಉಪಯೋಗ ಆಗಿರುವ ಅನುಭವ ಬೇಕಲ್ಲ. ನನಗ್ ಉಪಯೋಗ ಆದಾಗ ನಮ್ಮ ಅಪ್ಪವ್ರ ಮಾತು ಯಾಕೆ ಅಷ್ಟು ಶ್ರೇಷ್ಠ? ಅವರ ಒಂದೊಂದು ಮಾತು ಸಾಧಾರಣ ಮಾತು, ಒಂದೂ ಶಾಸ್ತ್ರ ಬಳಸ್ಲಿಲ್ಲ, ಆದ್ರೆ ಅವ್ರ ಪ್ರತಿಯೊಂದು ಮಾತು ಎಲ್ಲರಿಗೂ ಪರಿಣಾಮ. ಯಾಕೆಂದ್ರೆ ಬದುಕೆ ಆ ರೀತಿ ಇತ್ತು. ಅವರು ಬದುಕಿ ಅದನ್ನ ಅನುಭವಿಸಿ ಆ ಸತ್ಯ ವಸ್ತುವಿನಿಂದ ಮಾತಾಡ್ತಾ ಇದ್ರು, ಎಲ್ಲರಿಗೂ ಪರಿಣಾಮ. ನಾನು ದೇಹಾದಿಗಳನ್ನ ಇಟ್ಕೊಂಡು, ಅಹಂಕಾರಾದಿಗಳನ್ನ ಇಟ್ಕೊಂಡು ಆ ದೇವ್ರ ಬಗ್ಗೆ ಮಾತಾಡ್ತಿದ್ರೆ ಏನೂ ಪ್ರಯೋಜನ ಇಲ್ಲ. ಮೊದಲು ನಾನು ಸಾಧಕ ಆಗ್ಲೇಬೇಕು. ಈ ರೀತಿ ಕ್ರಮನೆ, ಇದೇನೂ ಬದಲಾವಣೆ ಇಲ್ಲ. ಅವಧೂತ ಅವೆಲ್ಲ ಸುಮ್ನೆ ಕೇಳಕ್ ಚೆನ್ನಾಗಿರುತ್ತೆ. ಅವಧೂತ್ರಿಗೆ ಹಂಗಿಲ್ಲ, ಅವ್ರ ಹಂಗಿದಾರೆ, ಹೆಂಗ್ ಗೊತ್ತಾಗತ್ತೆ? ಅವಧೂತ್ರನಾರಿ ಹೆಂಗ್ ಕಂಡಿಡೆ ಯಾರನ್ನ ಅವಧೂತ್ರು ಅನ್ನೋದು? ಯಾರ್ಯಾರು ಹೆಂಗೆಂಗೋ ವಿಚಿತ್ರವಾಗಿ ಬದುಕಿರ್ತಾರಲ್ಲ ಅವರೆಲ್ಲ ಅವಧೂತ್ರ. ಸ್ನಾನ ಮಾಡಿಲ್ಲ, ಚಟೆ ಬಿಟ್ಟಿರ್ತಾರೆ, ಏನೋ ಸೇರ್ತಿರ್ತವೆ, ಏನೋ ಕುಡ್ದಿರ್ತವೆ, ಎಲ್ಲೋ ಅವರೆಲ್ಲರೂ ಅವಧೂತ್ರನ ಹೇಗ್ ಕಂಡಿಡಿಯಕ್ಕಾಗತ್ತೆ? ಯಾರನ್ನೂ ಆಗೋದಿಲ್ಲ. ಮೊದಲು ನಾನ್ ಸಾಧಕ ಆಗ್ಬೇಕು. ನಾನು ಸಾಧಕ ಆದ್ರೆ ಎಲ್ಲದರ ಬಗ್ಗೆ ದರ್ಶನ, ತಾನೇ ಗುರುಗಳ ಮಾರ್ಗದರ್ಶನ ಮಾಡ್ತಾರೆ. ಸಾಧಕ ಆಗ್ಬೇಕು, ಗುರು ಭಕ್ತಿ ಇರ್ಬೇಕು, ಜ್ಞಾನ ಚಿಂತನ ನಡಿಬೇಕು, ಕ್ರಮಬದ್ಧ ಜೀವನ ಹೀಗಿದ್ರೆ ಆತ್ಮಜ್ಞಾನ. ಇದನ್ನೂ ಬಿಟ್ಟು ಏನಾರಾಗತ್ತೆ ಅಂದ್ರೆ ಅದು ಅಪವಾದ. ಏನೋ ರಮಣ ಮಹರ್ಷಿಗಳನ್ನ ಒಬ್ರನ್ನ ಹೇಳ್ಬೋದೇ ಹೊರ್ತು ಇಲ್ಲಿವರೆಗೂ ತಾನೇ ಆತ್ಮಜ್ಞಾನ ಇವೇನೂ ಮಾಡದೆ ಬಹಳ ಹೆಂಡತಿ ಮಕ್ಕಳ ಜೊತೆ ತುಂಬಾ ಸಂಸಾರದಲ್ಲಿ ತನ್ಮಯವಾಗಿ 80 ವರ್ಷ ಸಂಸಾರವನ್ನ ಚೆನ್ನಾಗಿ ಅನುಭವಿಸಿ ಆತ್ಮಜ್ಞಾನವನ್ನ ಪಡೆದ್ರು ಅಂತ ಇಲ್ಲಿವರೆಗೂ ಇಲ್ಲ. ಹೀಗಾಗಿ ಈ ರೀತಿ ಸಾಧಕ ಸ್ಥಿತಿ ಬೇಕೇ ಬೇಕು. ಈ ರೀತಿ ಸಾಧಕ ಸ್ಥಿತಿ ಇದ್ರೆ ಅವಾಗ ನಂಬು ನಿತ್ಯ, ಅವಾಗ ಬ್ರಹ್ಮಜ್ಞಾನ. ಹೌದು, ನಾ ಬ್ರಹ್ಮ ವಸ್ತು ಅನ್ನೋದು ಒಂದ್ ಸ್ವಲ್ಪನಾರು ಆಲೋಚನೆ ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ. ಹಾಗಾಗಿ ಮೊದಲು ಸಾಧಕ ಆಗು. ಭುಕ್ತಿ ಸುಖಂ ಸಂಸಾರದೊಳುಂಟು. ಹಾಗಾಗಿ ನಾನು ಅಷ್ಟು ತನ್ಮಯವಾಗಿದ್ದೀನಿ ಅದ್ರಲ್ಲಿ. ಪ್ರವಚನ ಮುಗಿಯೋದು 10 ನಿಮಿಷ ಲೇಟ್ ಆದ್ರೆ ಸಾಕು, ಮನಸ್ಸೆಷ್ಟು ಪರದಾಡತ್ತಲ್ಲ, ಮನೆಗ್ ಹೋಗ್ಬೇಕು ಮನೆಗ್ ಹೋಗೋದು. ಇದನ್ ಜ್ಞಾನದ್ ನಮ್ಗೇನು ಇದು ಪಾರ್ಟ್ ಟೈಮ್, ಅದು ಫುಲ್ ಟೈಮ್. ಹಿಂಗಿದ್ರೆ ಭುಕ್ತಿ ಸುಖಂ ಸಂಸಾರದೊಳುಂಟು, ಮುಕ್ತಿಯ ನಯ್ಯರ ಅದರೊಳೇನುಂಟು. ಆತ್ಮಜ್ಞಾನ ಅದು ಇದು ಕೇಳಿದೀವಲ್ಲ, ನಿನ್ನೆ ಕೇಳಿದೀವಲ್ಲ. ಇಲ್ಲಿ ಕೇಳಲಿಲ್ವಾ? ಇನ್ನೊಂದ್ ಅರ್ಧ ಗಂಟೆ ಇನ್ನೊಬ್ರು ಹೇಳ್ತಾರಲ್ಲ, ಅಲ್ಲೋಗ್ ಕೇಳೋಣ. ಅಲ್ಲಿ ಕೇಳಲಿಲ್ವಾ? ಇನ್ನೊಂದ್ ಸ್ವಲ್ಪ ಯೂಟ್ಯೂಬ್ ಅಲ್ಲ ಸಿಗುತ್ತಲ್ಲ, ಅಲ್ಲಿ ಸಿಗುತ್ತಲ್ಲ, ಅಲ್ಲಿಂದ ಎಲ್ಲ ಆತ್ಮಜ್ಞಾನ ಆಗತ್ತಾ? ಆನ್ಲೈನ್ ಕೇಳಿ ಆತ್ಮಜ್ಞಾನ ಆಗತ್ತೆ. ಎದುರುಗಡೆನೆ ಬ್ರಹ್ಮಜ್ಞಾನಿ ಗುರುಗಳಿದ್ದು ಹೇಳೇ ಆತ್ಮಜ್ಞಾನ ಆಗತ್ ಕಷ್ಟ ಇದೆ.
ಎಲ್ಲೋ ಆರಾಮಾಗಿ ಹಾಸಿಗೆ ಮೇಲೆ ಕುತ್ಕೊಂಡು ಕಾಫಿ ಕುಡಿತಾ ಇಲ್ಲ ಅವಾಗ ಎದ್ದು ಮಾಡಿ ಅವಾಗ ಅಲ್ಲೇ ಬ್ರಹ್ಮಜ್ಞಾನದ ಚಿಂತನವನ್ನ ಕೇಳ್ತಾ ಆತ್ಮಜ್ಞಾನ ಆಗತ್ತ? ಖಂಡಿತ ಆಗಲ್ಲ. ಈ ರೀತಿ ಎಲ್ಲೂ ಆಗಿಲ್ಲ. ಎಲ್ಲಾ ಮಹಾತ್ಮರು, ಎಲ್ಲಾ ಸನ್ಯಾಸಿ, ಚಿಕ್ಕ ಮಕ್ಕಳು ಮನೆ ಬಿಟ್ಟು ಅರಣ್ಯಕ್ಕೆ ಹೋಗಿದ್ದಾರೆ. ಅರಣ್ಯದಲ್ಲಿ ಮೊದಲು ಉಪದೇಶಗಳು ನಡೀತಾ ಇದ್ದು. ಯಾಕೆ? ಪ್ರಶಾಂತವಾದ ವಾತಾವರಣದಲ್ಲೇ ಮನಸ್ಸು ಆರಾಮಾಗದ್ ಕಷ್ಟ. ಇನ್ನ ಮನೆ ಒಳಗಡೆನೆ ಕುತ್ಕೊಂಡು ಆ ಹೆಂಡತಿ ಮಕ್ಳು ಅದೇ ನೋಡಿದ್ದೆ. ಅದೇ ಹೆಂಡತಿ ಒಂದು ದಿನನೂ ಬೇಜಾರಾಗಲ್ವಲ್ಲ, ಅದು ಆಶ್ಚರ್ಯ ಅಂತಿದ್ರು ನಮ್ಮ ಅಪ್ಪ ಅವ್ರು ಹೇಳ್ತಿದ್ರು. ಯಾವಾಗ 70-80 ವರ್ಷ ಅದೇ ಮುಖಗಳು, ಹೊಸದೇನಾರು ಇದೆಯಾ? ಅದೇ ಹೆಂಡತಿ, ಅದೇ ಮಕ್ಳು, ಅದೇ ದುಡ್ಡು, ಅದೇ ವಿಷಯ, ಅದದೇ ಮಾತಾಡೋದು. ಹೊಸದೇನ್ ಮಾತಾಡ್ತೀವಿ ದಿನ? ಹೆಂಡತಿ ಜೊತೆ, ಗಂಡನ್ ಜೊತೆ ಅದದೇ ಮಾತಾಡ್ತೀವಿ. ಒಂದು ದಿನ ಬೇಜಾರ ಅನ್ಸಲ್ವಲ್ಲ? ಪ್ರವಚನ ಮಾತ್ರ ಬೇಜಾರ್ ಅನ್ಸುತ್ತೆ. ಇವತ್ ಅವ್ರೇನ್ ಅಷ್ಟೊಂದ್ ಹೇಳಿಲ್ಲ, ಅವ್ರು ಚೆನ್ನಾಗ್ ಹೇಳ್ತಾರ, ಅವ್ರ ಹತ್ರ ಹೋಗೋಣ. ಇವ್ರು ಚೆನ್ನಾಗ್ ಹೇಳ್ತಾರೆ, ಇವ್ರ ಹತ್ರ ಹೋಗೋಣ. ಸಾಧಕನೇ ಇನ್ನೂ ಆಗಿಲ್ಲ ನಾನು. ಸಾಧಕ ಆಗಿರೋರು ಒಬ್ರೇ ಗುರುಗಳು. ಒಂದೇ ಮಾತು ಸಾಕು. ಇಷ್ಟೊಂದು ಉಪದೇಶ ಬೇಕಾಗೇ ಇಲ್ಲ. ಮುಂದೆ ಹೇಳ್ತಾರ ಅವ್ರೇನೆ. ಯಾಕೆ 3 ಜನ ರೀತಿ ಇರ್ತಾರಂತೆ. ಕನಿಷ್ಠ, ಮಧ್ಯಮ, ಉತ್ತಮವಾದ ಶಿಷ್ಯರು ಇರ್ತಾರಂತೆ. ಅಧಿಕಾರಿ ಭೇದ ಅವರೇ ಮುಂದೆ ಹೇಳ್ತಾರೆ. ಈಗ ಮೊದಲು ನಾನು ಸಾಧಕ ಆಗಿರ್ಬೇಕು. ಸಾಧಕ ಆಗಿದ್ರೆ ಈಗ ಗುರುಗಳು ಹೇಳ್ತಾರೆ, ನಂಬು ನೀನು ಆತ್ಮವಸ್ತು ಅನ್ನೋದನ್ನ ನಂಬು. ಯಾಕೆ ನೀನ್ ನಂಬೋದಿಲ್ಲ? ಅದು ನಂಬಕ್ ಯಾಕೆ ಆಗಲ್ಲ ಅಂದ್ರೆ ನನ್ ಮನಸ್ಸೇ ಆ ರೀತಿ ಇರಲ್ಲ. ಭುಕ್ತಿ ಸುಖಂ ಸಂಸಾರದೊಳುಂಟು, ಮುಕ್ತಿಯ ನೈಯಲ್ ಅದರೊಳೇನುಂಟು. ಕಲ್ಮರನಂತೆ ನಿದ್ರಿತನಂತೆ, ಬಾಳ್ಮನೆಯೊಳಗಣ ದೀವಿಗೆಯಂತೆ. ಅದು ಹಳೇ ಮನೇಲಿ ಒಂದ್ ದೀಪ ಇಟ್ಟಿರ್ತಾರಲ್ಲ, ಅದ್ ಯಾರಿಗಾರು ಉಪಯೋಗನ? ಹಂಗೆ ಈಗ್ಲೂ ನಮ್ಗಿರೋದು ಆತ್ಮವಸ್ತು. ಒಂದಿನ ಪಡೆದ್ರಾಯ್ತು. ಏನ್ ಅರ್ಜೆಂಟ್ ಏನಿದ್ಯಾ? ಅಷ್ಟೊಂದು ದೇವ್ರ ಬಗ್ಗೆ ಅಷ್ಟೊಂದ್ ಮಾಡ್ಬಾರ್ದು ಅಂತಿರ್ತಾರಲ್ಲ ಜಗತ್ತಿನಲ್ಲಿ. ಪ್ರಪಂಚದ ಬಗ್ಗೆ, ಆ ದೇವ್ರ ಬಗ್ಗೆ ಅಷ್ಟೊಂದ್ ಮಾಡ್ಬಾರ್ದು. ಸ್ವಲ್ಪ ಎಷ್ಟ್ ಬೇಕಷ್ಟು. ಅದಕ್ಕೆ ಅಂತ ಒಂದ್ ಸಮಯ ಇರುತ್ತೆ, ಅಷ್ಟ್ ಮಾಡು ಸಾಕು. ತುಂಬಾ ಮಾಡ್ತೀರಾ ಹುಚ್ಚಿಡಿದ್ ಬಿಡುತ್ತದು. ರಾಮಕೃಷ್ಣ ಪರಮಹಂಸರಿಗೆ ಹಾಗೆ ಹೇಳ್ತಾರೆ. ಅವ್ರಿಗೆ ಹುಚ್ಚಿಡಿದ್ ಬಿಟ್ಟಿದೆ, ದೇವ್ರು ಹುಚ್ಚಿಡಿದ್ ಬಿಟ್ಟಿದೆ, ಅವ್ರು ಹುಚ್ಚ ಹಂಗಾಡ್ತಾರೆ ಅಂತೆಲ್ಲಾ ಮಾತಾಡ್ತಿರ್ತಾರೆ. ಅದ್ರಲ್ಲಿ ಒಬ್ಬ ಪಂಡಿತರು, ಅದುವೆ ಸಾಮಾನ್ಯರಲ್ಲ, ತುಂಬಾ ಪಂಡಿತ ಅವನು. ಎಲ್ಲಾ ಶಾಸ್ತ್ರಗಳು ಗೊತ್ತಿರಂತ ಪಂಡಿತ. ಅವನೇ ಹಾಗೆ ಹೇಳ್ತಿರ್ತಾನೆ, ಅವ್ರು ಹುಚ್ಚಿಡಿದ್ ಬಿಟ್ಟಿದೆ, ಅದಕ್ಕೆ ಬಹಳ ಮಾಡ್ಬಾರ್ದು ಅಂತ. ಅವ್ರೊಂದ್ಸರಿ ರಾಮಕೃಷ್ಣ ಪರಮಹಂಸರ ಹತ್ರ ಭೇಟಿಯಾಗಕ್ ಬರ್ತಾರೆ. ರಾಮಕೃಷ್ಣ ಪರಮಹಂಸರು ಮಗು ರೀತಿ. ಅವರು ಅವಾಗ ಅವನನ್ನ ಕೇಳ್ತಾರೆ, ನೀನು ಏನೋ ಹೇಳ್ತಿದ್ದಂತೆ ನನ್ ಬಗ್ಗೆ, ನಾನು ಹುಚ್ಚ ಅಂತ ಅಂತಿದ್ದಂತೆ ನೀನು ಅಂತ. ಅವಾಗ ಅವರು, ನಿಮ್ಗೆ ಸ್ವಲ್ಪ ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದೆ, ನಿಮ್ಗೆ ಹೆಂಗಂಗೋ ಅಮ್ಮ ಅದು ಇದು ಅಂತ ಏನೇನೋ ಪ್ರಜ್ಞೆ ತಪ್ತಿರ್ತೀರಾ ಅಂತ ನೀನ್ ನನ್ಗೆ ಹೇಳ್ದಂತೆ ನೀನು ಅಂತ ಕೇಳ್ತಾರೆ. ಅವಾಗ ಅವನು ಅಂತಾರೆ. ಅವಾಗ ರಾಮಕೃಷ್ಣ ಪರಮಹಂಸರು ಅಂತಾರೆ, ಪರವಾಗಿಲ್ಲ ಬಿಡು, ನಾನು ದೇವ್ರಿಗಾಗಿ ಹುಚ್ಚ ಆಗಿದ್ದೀನಿ. ನೀನ್ ಯಾರಿಗಾಗಿದ್ಯಾ? ಹೆಂಡ್ತಿಗಾಗಿ ಹುಚ್ಚ. ಹೆಂಡ್ತಿ ಒಂದ್ ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಕಾಣಿಸ್ಲಿಲ್ಲ ಅಂದ್ರೆ ಹುಚ್ಚನಂಗ ಆಡ್ತೀಯ. ಮಕ್ಳು ಮನೆಗ್ ಬರಲ್ಲ, ನೀನ್ ಹುಚ್ಚ ಆದಂಗ. ದುಡ್ಡು ಮುಳುಗೋಯ್ತು ಅಂದ್ರೆ ಪೂರ್ತಿ ಹುಚ್ಚ ಆಗ್ಬಿಡ್ತೀಯ. ನಿನ್ನಂಗ್ ನಾನ್ ಆಗಿಲ್ವಲ್ಲ, ಪರವಾಗಿಲ್ಲ ಬಿಡು, ದೇವ್ರದ್ದು ತಾನೇ ಹುಚ್ಚು ಅಂತಾರೆ. ಹಾಗಾಗಿ ದೇವ್ರಿಗಾಗಿ ಯಾರು ಹುಚ್ಚರಾಗಲ್ಲ. ಅದಕ್ಕೆ ಲೋಕದಲ್ಲಿ ಬಹಳ ಚೆನ್ನಾಗಿ ಬುದ್ಧಿವಾದ ಹೇಳೋರು ಇರ್ತಾರೆ, ಅಷ್ಟೊಂದ್ ಮಾಡ್ಬೇಡ. ಏನ್ ಮನೆ ಬಿಟ್ಟು ಹೋದ್ರೇನ ಆತ್ಮಜ್ಞಾನನ? ಎಲ್ಲಾರು ಇದಾರೆ ನೋಡ್, ಅವ್ರೆಲ್ಲಾರು ಶರಣರಿದ್ದಾರೆ, ಅವ್ರಿದ್ದಾರೆ, ಇವ್ರಿದ್ದಾರೆ. ಅವ್ರೆಲ್ಲಾರು ಹಾಗೇನೆ ಬಿಟ್ಟು ಹೋದ್ರ? ಇಲ್ಲೇ ಇದ್ ಸಾಧಿಸ್ಬೋದು. ಯಾಕೆ? ಇವನಿಗ್ ಬೇಕಾಗಿರುತ್ತಲ್ಲ ಅದಕ್ಕೆ. ಹಾಗಾಗಿ ಅಂತವ್ರ ಮಾತ್ ಕೇಳಬಾರ್ದು. ಸಾಧಕ ಆಗಿರೋನ್ ಕೇಳೋದು ಇಲ್ಲ ಅಂತವ್ರ ಮಾತನ್ನ. ಸುಮ್ನೆ ಕೇಳ್ದಂಗ ಅವ್ರ ಜೊತೆ ಇದ್ದಂಗ ಇರ್ತಾನೆ, ಆಮೇಲೆ ಹೊಟ್ಟೋಗ್ತಾನೆ ಇವ್ನೆಲ್ಲ ಬಿಡಿಸಿ. ಆ ಕಾಗೆ ಹತ್ರ ಕೋಗಿಲೆ ಇರುತ್ತೆ, ಆ ಮೊಟ್ಟೆ ಅಲ್ಲೇ ಹಾಕಿರತ್ತಂತೆ. ಅದು ಸ್ವಲ್ಪ ಎಲ್ಲ, ಅದು ಕಾಗೆನ ಏನ್ ಅನ್ಕೊಂಡಿರುತ್ತೆ, ನನ್ನಂಗೆ ಇದು ಅಂತ. ಆ ವಸಂತ ಬರುತ್ತೆ, ಅದು ಕೂಗಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ ಕೋಗಿಲೆ. ಕಾಗೆಗೆಲ್ಲ ಗಾಬರಿ, ಇದೇನಿದು ಇಷ್ಟು ಕೆಟ್ದಾಗ ಕೂಗ್ತಿದೆಯಲ್ಲ ಅಂತ. ಕೋಗಿಲೆ ಶಬ್ದ ಅದು ಅವುಗಳಿಗೆ ಆಗಲ್ಲ. ಕುಕ್ಕಿ ಇದು ನಮ್ ಜಾತಿದಲ್ಲ ಅಂತ ಕಳಿಸ್ಬಿಡ್ತೇವೆ. ಅದು ಹಾರ್ ಹೊರಟೋಗುತ್ತೆ. ಹಾಗೆ ನಾವು ಸಂಸಾರದಲ್ಲಿ ಏನ್ ಇರ್ತಾರಲ್ಲ, ಅಲ್ಲಿ ಒಬ್ಬ ಸಾಧಕ ಇರ್ತಾನವನು. ನಾವ್ ಎಷ್ಟೇ ಪ್ರವಚನವನ್ನ ಕೇಳಿರ್ಲಿ, ನಮ್ ಮಕ್ಳು ಸನ್ಯಾಸಿ ಆಗ್ಬಾರ್ದು ಅಂತಿರುತ್ತೆ. ನಮ್ ಪ್ರವಚನಕ್ಕೆ ಬರ್ತಿದ್ರು, ತಂದೆ ತಾಯಿ ಇಬ್ರು ಬರ್ತಿದ್ರು. ಅವರು ಬಹಳ ದೈವಿ ಭಕ್ತರೇನೆ, ಪ್ರವಚನದ ಬಗ್ಗೆ ಬಹಳ ಗುರುಗಳ ಇದೇ ಪರಂಪರೆಯಲ್ಲೇ ಬಂದಿರೋರೇನೆ. ಎಲ್ಲಾ ಗುರುಗಳ ಹತ್ರ ಹೋಗೋರು, ಮಾಡೋರು ಶಾಸ್ತ್ರ. ಕೊನೆಗೆ ಅವ್ರ ಮಗನು ಕರ್ಕೊಂಡ್ ಬಂದ್ರು. ಬಹಳ ಚೆನ್ನಾಗಿ ಪ್ರವಚನ ನಡೆಯುತ್ತೆ ಬಾ ಅಂತೆಲ್ಲ. ಅವ್ರು ಬಹಳ ಸ್ಫುರದ್ರೂಪಿ, ಬಹಳ ಯೌವನ, ಒಳ್ಳೆಯ ವಿದ್ಯಾವಂತ. 24-25 ವರ್ಷ, ಒಳ್ಳೆ ಕೆಲ್ಸನೂ ಸಿಕ್ತು. ಆಗಿನ ಇದ್ರಲ್ಲಿ ಒಂದು 15-20 ವರ್ಷದೇನಂದ್ರೆ 35-40 ಲಕ್ಷ. ಒಳ್ಳೆಯ ಕಂಪನಿ, BPL ಕಂಪನಿ ಆತರ ಬೆಂಗಳೂರಲ್ಲಿ ಇದ್ರು ಅವ್ರು. ಒಳ್ಳೆಯ ಕಂಪನಿಲಿ ಬೆಂಗಳೂರಲ್ಲಿ ಸಿಕ್ಕಿತ್ತು. ಅವ್ರು ಇಲ್ಲಿ ಪ್ರವಚನವನ್ನ ಕೇಳಕ್ ಪ್ರಾರಂಭ ಮಾಡಿದ್ಮೇಲೆ ಸದಾಶಿವ ಗುರುಗಳ ಹತ್ರ ಅವ್ರಿಗೆ ಬೇಡ ಅನಿಸ್ತು. ದೇವ್ರನ್ನ ಪಡಿಬೇಕು, ಬಹಳ ಹಂಬಲ, ಬಹಳ ಇಷ್ಟ. ಹಾಗಾಗಿ ನನಗೆ ಬೇಡ, ನಾನು ಸನ್ಯಾಸಿ ಆಗ್ತೀನಿ ಅಂತ. ಅವ್ರ ಅಪ್ಪ ಅಮ್ಮ ಬಹಳ ಗಾಬರಿ ಆಗ್ಬಿಟ್ರು. ಯಾರು ದಿನ ಅವರೇ ಕರ್ಕೊಂಡ್ ಬರ್ತಿದ್ದವ್ರು. ಆಮೇಲೆ ಅನ್ನಕ್ ಸ್ಟಾರ್ಟ್ ಮಾಡಿದ್ರು, ಯಾಕಾರು ಇವ್ನನ್ ಪ್ರವಚನ ಕರ್ಕೊಂಡ್ ಹೋದ್ವಿ, ಇವ್ನನ್ ಕರ್ಕೊಂಡ್ ಹೋಗಿದ್ದೆ ನಾವ್ ತಪ್ಪಾಯ್ತು.
ಸುಮ್ನೆ ಅವನ್ ಎಲ್ಲಾರ್ ಜೊತೆನೆ ಇದ್ದ ಇದ್ದ, ಈಗ ಸನ್ಯಾಸಿ ಆಗ್ತಿದ್ದಾನೆ ಅಂತಾನೆ, ಬೇಡ ಬೇಡ ಅಂತ. ಜೊತೆಗೆ ಅವನ್ ಏನ್ ಮಾಡ್ದ, ನಾನು ಹೆಂಗಿದ್ರು ಸನ್ಯಾಸಿ ಆಗ್ತೀನಿ, ಕೆಲ್ಸ ತಗೊಂಡ್ ಏನ್ ಮಾಡೋದು ನಾನು, ಸನ್ಯಾಸಿ ಆದ್ಮೇಲೆ ದುಡ್ಡು ನನಗೆ ಆಗ್ಬೇಕು, ಹಂಗಾಗಿ ನನ್ನ ಕೆಲ್ಸ ಬಿಟ್ಬಿಡ್ತೀನಿ. ಅವ್ರ ಆಘಾತನೇ ಆಗೋಯ್ತು ಅಪ್ಪ ಅಮ್ಮನಿಗೆ. ದಿನಾ ಬರೋದು, ಅಳೋದು, ಗುರುಗಳ ಹತ್ರ ಬರೋದು, ಗುರುಗಳೇ ನಮ್ ಮಗನ್ಗೆ ಅವ್ರಿಗೆ ಬುದ್ಧಿವಾದ ನೀವ್ ಹೇಳಿ, ನೀವ್ ಹೇಳಿದ್ರೆ ಮಾತ್ರ ಕೇಳೋದು, ನಮ್ಗೆಲ್ಲ ಕೇಳಲ್ಲ ಅವನ್ ಬೇಕಾದ್ರೆ ಮದ್ವೆ ಆಗದೆ ಇರೋದು ಪರವಾಗಿಲ್ಲ, ಕೆಲ್ಸ ಮಾತ್ರ ಬಿಡಕ್ ಬೇಡ. ಅಷ್ಟು ಸಂಬಳ ಯಾರು ಬಿಡಕ್ ಹಂಗಾಗಿ ಏನ್ ಮಾಡಿದ್ರು ಬಿಡಕ್ ಬೇಡ, ನಿಮ್ ಸೆರಗೊಡ್ಡಿ ಬೇಡ್ತೀವಿ ನಾವು, ನನ್ ಮಗನ್ನ ನನ್ನ ಸೆರಗಲ್ಲ ಹಾಕಿ ನೀವು, ಏನ್ ಮಾಡಿದ್ರು ಅವನನ್ನ ಸನ್ಯಾಸಿ ಮಾಡ್ಬೇಡಿ ನೀವು. ದಿನಾ ಅಳೋದು ದಿನಾ ಪಂಚಾಯ್ತಿ, ಮನೆಯಲ್ಲೂ ಪಂಚಾಯ್ತಿ, ಗುರುಗಳ ಹತ್ರ ಬಂದ್ ಪಂಚಾಯ್ತಿ, ನಿಮ್ಮಿಂದ ಬಂದವನ್ ಅವ್ನಿಗೆ ಈ ಪ್ರವಚನಕ್ಕೆ ಬಂದವನ್ ಆ ರೀತಿ ಆಗಿದ್ದಾನೆ. ಏನು ಹೋರಾಟ ಮಾಡಿದ್ರು ಕೊನೆಗೆ ಸಿದ್ದೇಶ್ವರ ಸ್ವಾಮಿ ಅಪ್ಪಾಜಿ ಸದಾಶಿವ ಗುರುಗಳು ಏನೇ ಸಮಸ್ಯೆ ಇದ್ರು ಸಿದ್ದೇಶ್ವರ ಸ್ವಾಮಿ ಹತ್ರ ಕರ್ಕೊಂಡು ಹೋಗ್ತಿದ್ರು. ಯಾರೇ ಹೊಸಬ್ರು ಈ ರೀತಿ ಬಂದು ನಾನ್ ಮದ್ವೆ ಆಗಲ್ಲ, ನಾನ್ ಬನ್ನಿ ಅಲ್ಲಿ ನಮ್ ಗುರುಗಳಿದ್ದಾರೆ ಅವ್ರ ಹತ್ರ ಹೇಳಿ ಅಂತ ಕರ್ಕೊಂಡ್ ಹೋಗ್ತಿದ್ರು. ಅಲ್ಲಿ ಹೋಗಿ ಹೇಳಿದ್ರು ಅಲ್ಲುವೆ, ಅಪ್ಪ ಇವ್ರಿ ಈ ರೀತಿ ನನ್ಗೇನು ಬೇಡ, ನಾನ್ ಸನ್ಯಾಸಿ ಆಗ್ಬೇಕು ಅಂತಿದ್ದೀನಿ ಅಂತ ಅಲ್ಲಿ ಹೇಳಿದ್ರು. ಅವಾಗ ಅಪ್ಪ ಅವ್ರ ಏನ್ ಅಷ್ಟು ಲಕ್ಷ ಕೊಡ್ಲಿಲ್ಲ ಅಂತ ಅವ್ರಿಗೆ, ಸುಮ್ನ ಆಗ್ಬಿಟ್ರು. ಸರಿ ಅಪ್ಪಾಜಿ ಅಂತ ನಾವ್ ಅಪ್ಪವ್ರಿಗೆ ಹೇಳಿದ್ವಿ, ಮುಗೀತು ಅಷ್ಟೇ. ಸ್ವಲ್ಪ ದಿನ ಆಗ್ತಾ 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 ಅವರಿಗೂ ಅದ್ರದ್ದು ಒಲವು ಕಡಿಮೆ ಆಯ್ತು, ಗ್ರಾಚಾರನೋ ಏನೋ ಗೊತ್ತಿಲ್ಲ. ಕೊನೆಗೆ ಅವ್ರ ಅಪ್ಪ ಅಮ್ಮ ಎಲ್ಲಾ ಸೇರಿ ಅವ್ನಿಗೆ ಮದ್ವೆ ಮಾಡುದು. ನಾವಿದೀವಿ, ನೀನ್ ಯಾಕೆ ತಲೆ ಕೆಡಿಸ್ಕೊತೀಯ, ನಾವ್ ನೋಡ್ಕೋತೀವಿ, ನಾವೆಲ್ಲಾ ಮಾಡ್ತೀವಿ, ನೀನ್ ಏನ್ ಹಿಂಗೆ ಪ್ರವಚನ ಕೇಳ್ತಿದ್ಯಲ್ಲ, ಹಿಂಗೆ ಹೋಗು, ಏನೇನ್ ಸಾಧನೆ ಮಾಡ್ತಿದ್ದೆ ಹಿಂಗೆ ಮಾಡು, ನಾವೆಲ್ಲ ನಿನ್ ಹೆಂಡತಿ ಮಕ್ಳು ನೋಡ್ಕೋತೀವಿ, ನಿನ್ ಮನೆ ನೋಡ್ಕೋತೀವಿ, ನೀನ್ ಕೆಲ್ಸ ಮಾತ್ರ ಬಿಡ್ಬೇಡ ಅಂತೆಲ್ಲಾ ಬುದ್ಧಿವಾದ ಹೇಳಿ ಮದ್ವೆ ಮಾಡಿದ್ರು. ಮುಗಿತು ಕತೆ. ಈಗ ನೋಡ್ಬೇಕು ಅವ್ರನ್ನ, ಅವನು ಕಣ್ ಬಿಡಕ್ಕೆ ಪುರ್ಸೊತ್ತಿಲ್ಲ, ಅಷ್ಟು ಹೆಂಡ್ತಿ ಮಕ್ಳು ಮನೆ ಅಪ್ಪ ಅಮ್ಮ ಬಹಳ ಒಳ್ಳೆಯವನು. ಆದ್ರೆ ಏನ್ ಮಾಡೋದು, ವಿಪರೀತ ಪ್ರಾಪಂಚಿಕ ವಾಸನೆಗಳು ಚಿಂತೆಗಳು. ಅವನಿಗೆ ಅರ್ಧ ಗಂಟೆಗೆ ಪ್ರವಚನ ಬರಕ್ಕೆ ಆಗಲ್ಲ, ಗುರುಗಳನ್ನ ಬೇಡಿ ಯಾವ್ದಕ್ಕೂ ಹೋಗಕ್ಕಾಗಲ್ಲ, ಯಾವ ಸಾಧನೆ ಮಾಡೋದಿರ್ಲಿ, ಯಾವ ಗುರುಗಳ ಹತ್ರ ಹೋಗಕ್ ಪುರ್ಸೊತ್ತಿಲ್ಲ. ಈಗ ಅದೇ ಅವ್ರ ಅಪ್ಪ ಅಮ್ಮ ಏನ್ ಮಾಡ್ತಾರೆ, ಯಾವ ಅಪ್ಪ ಅಮ್ಮ ಈಗ ಅವರೆಲ್ಲ ಕೈ ಎತ್ತಿದ್ರು, ನೀನ್ ಮಾಡ್ಕೊಂಡಿರೋದು ನಾನ್ ಏನೋ ಮದ್ವೆ ಮಾಡೋವರ್ಗು ನಾವ್ ನೋಡ್ಕೋತೀವಿ, ಮುಂದೆ ನಾವ್ಯಾಕ್ ಮಾಡೋದು, ನೀನ್ ಮಾಡ್ಕೊ ಅಂತ ಎಲ್ಲ ಕೈ ಎತ್ಬಿಟ್ರು. ಈಗ ಅವನು ದಿನ ಹಗಲಿರುಳು ಬರೀ ಅದೇ ಕತೆ, ಮಗುಗೆ ಸ್ಕೂಲ್ ಹೋಗ್ಬಿಟ್ಟೆ, ಅದನ್ನ ಕರ್ಕೊ ಬಂದೆ, ಸಾಯಂಕಾಲ ಅಲ್ಲೋದೆ, ಹೆಂಡತಿ ಕರ್ಕೊ ಬಂದೆ, ಇವ್ರನ್ ಮಾಡ್ದೆ, ಊಟ ಮಾಡ್ದೆ, ತಿಂಡಿ ಮಾಡ್ದೆ, ಅದು ಬೆಂಗಳೂರು ಅಂದ್ರಂತೂ ಬಹಳ ಇದು. ರಾತ್ರಿ 12 ಗಂಟೆಗೆ ಮಲಗ್ತಾನೆ, ಬೆಳಗ್ಗೆ 3 ಗಂಟೆಗೆ ಎದ್ದೇಳ್ತಾನೆ. ಈಗ ಆದ್ರೆ ಸಂಬಳ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ, ಇದು ಒಂದು ಬದುಕ. ಆದ್ರೆ ಎಷ್ಟು ಪ್ರೋತ್ಸಾಹ ಮಾಡ್ತೀವಿ ಎಲ್ಲರೂ ಜಗತ್ತಲ್ಲಿ ಅಂತ. ಅದಕ್ಕೆ ಸನ್ಯಾಸಿ ಆಗ್ತೀನಿ, ದೇವ್ರನ್ನ ಪಡಿತೀನಿ ಅನ್ನೋರಿಗೆ ಯಾರು ಸಹಾಯ ಮಾಡಲ್ವಲ್ಲ. ಅದನ್ನ ನಮ್ ಸಿದ್ದೇಶ್ವರ ಸ್ವಾಮೀಜಿಯವರು ಅಂತ ಇದ್ರು, ಮದ್ವೆ ಮಾಡ್ತೀವಿ ಅಂತಂದ್ರೆ ಎಲ್ಲಾರು ಅವನು ಸರಿಗೂ ಇರಲ್ಲ, ಅವ್ನು ಎಂತೆಂತದೋ ಅಭ್ಯಾಸ ಇರುತ್ತೆ, ಕೆಟ್ಟ ಚಟಗಳಿರುತ್ತೆ, ಆದ್ರೂನು ಅವ್ನ್ ಮದ್ವೆ ಮಾಡಿದ್ರೆ ಅವ್ನು ಉದ್ಧಾರ ಆಗ್ತಾನೆ ಅಂತ ಎಲ್ಲಾರು ಸೇರಿ ಸಹಾಯ ಮಾಡ್ತಾರೆ. ಮದ್ವೆಗೆ ಎಲ್ಲಾರು ಮಾಡೋಣ ಅಂತ ಸಾಲ ಕೊಡ್ಬೇಕು. ಸನ್ಯಾಸಿ ಆಗ್ತೀನಿ ಅಂದ್ರೆ ಯಾರು ಮಾಡಲ್ವಲ್ಲ. ಎಷ್ಟು ಎಂತ ಪ್ರಪಂಚ ಇರ್ಬೋದು ಅಂತದ್ರಲ್ಲಿ ಸನ್ಯಾಸಿ ಆಗ್ತಾರಲ್ಲ ಅವ್ರು ಎಷ್ಟು ಶ್ರೇಷ್ಠ. ಅದಕ್ಕೆ ನಮ್ಮ ಭಾರತ ನಮ್ಮ ಪುಣ್ಯ ಭೂಮಿ. ಯಾಕೆ ಅಂದ್ರೆ ಇಲ್ಲಿ ಅಂತವ್ರು ಬಹಳ ಮಹಾತ್ಮರು, ಅಂತವ್ರೆಲ್ಲ ಬಹಳ ಮಹಾತ್ಮರಾಗಿ ಹೋಗಿದ್ದಾರೆ. ಆ ರೀತಿ ಆಗ್ಬೇಕು ಅಂದ್ರೆ ನೋಡಿ, ಇಂತ ಮನಸ್ಸು ಇರ್ಬೇಕಾಗತ್ತೆ, ವಿರಾಗದ ಮನಸ್ಸು ಸ್ವಲ್ಪನಾರು ಬೇಕಾಗತ್ತೆ. ಅವನು ರಾಗಿ ಇರ್ತಾನಲ್ಲ, ಅವನ್ ಮನಸ್ಸು ಈ ರೀತಿ ಇರತ್ತೆ. ಕಲ್ಮರನಂತೆ ನಿದ್ರಿತನಂತೆ ಪಾಳ್ಮನೆಯೊಳಗಣ ದೀವಿಗೆಯಂತೆ ಎನಗದು ಬೇಡಿಹ ಪರವೇ ಸಾಕು ಎನಗದರಿನ್ ಸತ್. ಅಲ್ಲೇ ನಾನು ಹಂಗಂತ ಕೆಟ್ಟವನಲ್ಲ, ಇವನು ಒಳ್ಳೆಯವನೇ, ಒಳ್ಳೊಳ್ಳೆ ಕರ್ಮ ಮಾಡ್ತೀನಿ, ಒಬ್ರು ಸುಳ್ಳು ಹೇಳಲ್ಲ, ಒಬ್ರಿಗೆ ಏನು ಮಾಡಲ್ಲ, ಒಳ್ಳೆ ಜೀವನ ನಡೆಸ್ತಿದೀನಿ, ಸಾಕು, ದೇವ್ರಿಗೆ ಇವ್ರೇನಿದೆ ಬೇಡ ನನಗೆ ಅನ್ನೋನು ರಾಗಿ ಅಂತೆ. ಆದ್ರೆ ಅಲ್ಲೇ ಒಬ್ಬ ವಿರಾಗಿ ಇರ್ತಾನೆ. ಬಳಿಕ ಭವದೊಳು ಸುಕೃತವನೇಕ, ಕೋಟಿ ಜನ್ಮದ ಸುಕೃತ ಒದಗ್ ಬಂದಿದೆ. ನಮ್ಮ ಅಂತವ್ರೆಲ್ಲರಿಗೂ ಕೋಟಿ ಜನ್ಮದ ಸುಕೃತದಿಂದಾನೆ ಅಂತವ್ರೆಲ್ಲ ರೆಡಿಯಾಗೇ ಬಂದ್ಬಿಡ್ತಾರೆ. ಬಳಿಕ ಭವದೊಳು ಸುಕೃತವನೇಕ ಫಲಿಸಲು ಪುರುಷಂಗಹುದು ವಿವೇಕ ಜಾಗೃತಿ ಆಯ್ತು. ವಿವೇಕ ಬಂದಿದೆಯೋ ಅವ್ನ್ ಮಾಮೂಲಿ ಮೊದ್ಲವ್ರಂಗಿರಕ್ ಸಾಧ್ಯನೇ ಇಲ್ಲ. ಆ ಮನೆಯಲ್ಲೇನೆ ಅವ್ನಿಗೆಲ್ಲಾರು ಒಂಥರ ಕಾಣಿಸ್ತಿರ್ತಾರೆ, ಎಲ್ಲಾರು ಮಾತಾಡಕ್ ಕೇಳಕ್ಕಾಗಲ್ಲ, ಎಲ್ಲಾರು ಇದ್ ಮಾಡೋದಕ್ ಕೇಳಕ್ಕಾಗಲ್ಲ. ಯಾಕಂದ್ರೆ ವಿವೇಕ ಪ್ರಧಾನ ಆಗಿರುತ್ತೆ. ಏನ್ ಮಾತಾಡಿದ್ದೆ ಅವ್ರೆಲ್ಲಾ ಅಂತಿರ್ತಾರೆ, ಒಬ್ನೇ ಕುತ್ಕೊಂಡು ಏನ್ ಮಾಡ್ತಿರ್ತೀಯ, ಬಾ ನಮ್ ಜೊತೆ ಎಲ್ಲ, ಮನೆಯವ್ರ ಜೊತೆ ಸೇರದೇ ಇಲ್ಲ ಇವನು. ಏನ್ ಅದೇ ಮಾತು, ಏನ್ ಮೂರು ಈ ಕಾಮಿನಿ ಕಾಂಚನ ಕೀರ್ತಿ ಬಿಟ್ಟು ಇನ್ನೇನ್ ಮನೇಲಿ ಮಾತಾಡ್ತಿರ್ತವೆ, ಅವನೇ ತಾನೇ ಮಾತಾಡೋದು. ಅವನ್ ಅದ್ರ ಜೊತೆ ಸೇರ್ತಿರಲ್ಲ, ಒಬ್ನೇ ಇರ್ತಾರೆ. ಒಬ್ರೇ ಜಾಸ್ತಿ ಇರಬಾರ್ದು, ಬಾ ಒಬ್ನೇ ಹೆಂಗಿರ್ತಾನೆ, ಬಾ ಎಲ್ಲಾರ ಜೊತೆ ಸೇರು, ಸಾಕು. ಎಷ್ಟು ಅಂತ ಮಾಡ್ತೀಯ ಅದನ್ನ. ಎಷ್ಟು ಚೆನ್ನಾಗ್ ಪ್ರಾಪಂಚಿಕರು ಮಾತಾಡ್ತಿರ್ತಾರೆ. ಇವನು ಬಲವಾದ ವಿವೇಕ ಇದ್ರೆ ಬಚಾವಾಗ್ತಾನೆ, ಇಲ್ಲ ಅಂದ್ರೆ ಹೌದು ಅವ್ರು ಹೇಳೋದು ಸರಿ, ಸಾಕು ಇಷ್ಟ ತನಕ ಮಾಡಿದೀನಲ್ಲ ಅಂತ ಎದ್ದೋದ, ಮುಗಿತು ಕತೆ.
ಅದಕ್ಕೆ ಹೇಳೋದು ಬಳಿಕ ಭವದೊಳು ಸುಕೃತವನೇಕ. ಅಷ್ಟು ಸುಲಭ ಅಲ್ಲ ವಿವೇಕ ಬರೋದು. ವಿವೇಕ ಬಂದಂಗ ಆಗ್ತಿರುತ್ತೆ ಶ್ರವಣ ಕೇಳಿದಾಗ, ವಾಪಸ್ ಆಚೆ ಹೋದಾಗ ಮಾಮೂಲಿನೇ ಆಗ್ಬಿಡ್ತೀವಿ. ಆ ವಿವೇಕ ಉಳ್ಕೋಬೇಕು ಅಂದ್ರೆ ಗುರು ಭಕ್ತಿ ಬೇಕು. ಗುರುಗಳನ್ನ ಹಗಲಿರುಳು ಸ್ಮರಣೆ ಮಾಡ್ತಿರ್ಬೇಕು, ಮತ್ತೆ ಬಹಳ ಬೇಡ್ಕೊತಿರ್ಬೇಕು. ನನ್ನನ್ನ ಏನ್ ಮಾಡಿದ್ರು ಇದ್ರಲ್ಲಿ ಸಿಗಾಕೊಳ್ದೆ ಇರೋ ಹಾಗೆ ಮಾಡಿ ನನ್ನನ್ನ ಅಲ್ಲೇ ಅದನ್ ಬಿಟ್ಟು ನನ್ಗೆ ಹೋಗೋ ಸಾಮರ್ಥ್ಯ ಇಲ್ಲ. ನಾನು ಒಬ್ರಿಗೆ ನನ್ ಹೊರಗಡೆ ಜಗತ್ತಿಗೆ ಬರುವ ಸಾಮರ್ಥ್ಯ ಇಲ್ಲ. ಅಲ್ಲಿದ್ದೀನಿ, ಅವುಗಳ ನನ್ಗೆ ಅಂಟದೇ ಇರೋ ಹಾಗೆ ಮಾಡಿ. ಅದನ್ನ ಸಾಮರ್ಥ್ಯ ಇರೋದು ಗುರುಗಳಿಗೊಬ್ರಿಗೆ. ಅದು ಅವರು ಬಲವಾದ ಗುರುಗಳಿರ್ಬೇಕು. ಅವ್ರನ್ನು ನಾವು ನಮ್ಮ ಸದಾಶಿವ ಗುರುಗಳು ಹೇಳ್ತಿದ್ರು, ಪ್ರಾಪಂಚಿಕರು ಇಷ್ಟು ಇದಾರೆ ಅಂದ್ರೆ, ಅವ್ರು ಎಷ್ಟು ಶಕ್ತಿಯವರು ಇದಾರೆ ಅಂದ್ರೆ ಗುರುಗಳ ಹತ್ರ ಅವ್ರನ್ನ ಇವ್ರ ಹತ್ರ ಹೇಳ್ಕೊಂಡ್ಬಿಡ್ತಾರೆ. ಒಂದ್ ಸ್ವಲ್ಪ ಅವ್ರನ್ನ ಮಾತಾಡ್ಸಿದ್ರೆ ಗುರುಗಳಿಗೂ ಹೌದಲ್ಲ ಇವ್ರು ಹೇಳ್ತಾರೆ ಸರಿಯಲ್ಲ ಅಂತ ಗುರುಗಳೇ ತಪ್ಪಿಡ್ಬೇಕು ದಾರಿ. ಅಷ್ಟು ಚೆನ್ನಾಗ್ ಪ್ರಾಪಂಚಿಕರು ಮಾತಾಡ್ತಿರ್ತಾರೆ. ಗುರುಗಳನ್ನವ್ರು ಬಹಳ ಹುಷಾರಾಗಿರ್ಬೇಕು. ಮೇಲ್ಗಡೆ ನಿಂತಿರ್ತಾರೆ, ಇವ್ನು ಕೆಳಗಡೆ ಇರ್ತಾನಲ್ಲ, ಇವನನ್ನ ಎತ್ತಕ್ಕೆ ಅಂತ ಹೋದ್ರೆ ಅವ್ರ ಅದ್ರೊಳಗಡೆ ಹೊಟ್ಟೋಗ್ಬಿಡ್ತಾರೆ. ಅದಕ್ ಬಹಳ ಹುಷಾರವಾಗಿ ಇರ್ಬೇಕು ಗುರುಗಳು ಸಹ ಅಂತಿದ್ರು. ಅಂತಹ ಗುರುಗಳ ಹತ್ರ ಅಂತ ಗುರುಗಳನ್ನ ಬೇಡ್ಕೋಬೇಕು. ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅವರಿದ್ರಲ್ಲ, ಅಂತಹ ಪುರುಷರು ಇನ್ನ ಅಂತ ಮಹಾಪುರುಷರು ಅಂತವ್ರು ಇದ್ದಾಗ ನಾವ್ ಇದ್ವಲ್ಲ. ಈಗ ನಾವ್ ಹುಟ್ಟಿದ್ರೆ ಏನ್ ಮಾಡೋದು? ಈಗ ಬರೀ ಕತೆ ಕೇಳ್ದಂಗ್ ಕೇಳ್ಬೇಕಿತ್ತು. ಹಂಗ್ ಕತೆ ಕೇಳೋದ್ ಬೇರೆ, ಅವ್ರ ಇದ್ದಾಗ ಅವ್ರ ಜೊತೆ ಬದುಕದ್ವಲ್ಲ, ಮತ್ತೆ ಅವ್ರಾಗೆ ನಾವ್ ಇರ್ಬೇಕಾಗತ್ತೆ. ಅವ್ರಷ್ಟ ಆಗ್ಲಿಲ್ಲ ಅಂದ್ರು ಒಂದು ಹೆಜ್ಜೆನಾರು ಇಡ್ಬೇಕಲ್ಲ ನಾವು. ಇಟ್ರೇನೆ ಆ ಗುರುಗಳಿಗೆ ನಾವ್ ಏನಾದ್ರು ಗುರುಗಳಿಗೆ ನಾವು ಉಪಕಾರ ಮಾಡಿದ್ವಿ, ಗುರುಗಳಿಗೆ ಏನಾದ್ರು ನಾವು ಗುರು ಕರುಣೆ, ಗುರುಗೆ ಏನಾದ್ರು ನಾವು ಅರ್ಪಣೆ ಮಾಡ್ತೀವಿ, ಏನೋ ಹೇಳ್ತೀವಲ್ಲ, ಗುರುಗಳಿಗೆ ಏನಾದ್ರು ನಾವು ಕೊಡ್ತೀವಿ ಅಂತಿದ್ರೆ ಅವ್ರು ಹೇಳಿರುವ ಮಾತ ಹಾಗೆ ಒಂದ್ ಸ್ವಲ್ಪನಾರು ಬದುಕೋದು. ಆ ರೀತಿ ಅವರು ಸುಮ್ನೆ ಏನೇನೋ ಬದುಕು ಅಂತಿಲ್ಲ. ಆ ರೀತಿ ಬದುಕಿದ್ರೆ ನಾವು ಅವ್ರಂಗಾಗ್ತೀವಿ. ಅಂತಹ ಬಳಿಕ ಭವದೊಳು ಸುಕೃತವನೇಕ ಫಲಿಸಲು ಪುರುಷಂಗ್ ಅಹುದು ವಿವೇಕ. ಅವನಿಗೆ ವಿವೇಕ ಜಾಗೃತಿ ಆಗತ್ತೆ. ಈ ವಿವೇಕ ಜಾಗೃತಿ ಆಗ್ಬೇಕು. ಅಂತಹ ಜಾಗೃತಿ ಆಗಿರೋನು ಮಾಮೂಲಿ ಮೊದ್ಲ ಹಾಗೆ ಆ ವಿಷಯಾದಿಗಳಲ್ಲಿ ಇದ್ರು ಅದು ಅವನಿಗೆ ತಾಪ ಕೊಡಲ್ಲ. ಆ ವಿಷಯಾದಿಗಳನ್ನ ಬಳಸ್ತಿದ್ರುನು ಅವ್ ತಾಪ ಕೊಡಲ್ಲ. ಅವುಗಳ ಬಗ್ಗೆ ಸ್ವಲ್ಪ ಕಡಿಮೆ ಆಗತ್ತೆ. ಅವನಿ ಭವ ದುಃಖಗಳ ನೋಡಿ, ಅವನಿಗೆ ಭವ ದುಃಖಗಳನ್ನೆಲ್ಲ ನೋಡ್ತಾನಂತೆ. ನಾವು ನೋಡಿದೀವಿ. ನಾವೇನ್ ಹುಟ್ಟದಾಗಿಂದ ಇಲ್ಲಿವರೆಗೂ ಬರೀ ಸುಖನೇ ಕಂಡಿದೀವ? ನಮ್ಗ ತುಂಬಾ ಆಪ್ತರಾದವರೇ ಆಗ್ಲೋಗಿರ್ತಾರೆ. ತುಂಬಾ ಯಾರು ನಮ್ಗೆ ಇಷ್ಟ ಆಗಿದ್ದಾರೆ, ತಂದೆ ತಾಯಿ, ಅವರು ಹೆಂಡತಿ ಎಲ್ಲಾರು ಆಗ್ಲೋಗಿರ್ತಾರೆ, ಯಾರು ಹೋಗಿರ್ತಾರೆ. ಇಲ್ಲ ಬಹಳ ದುಃಖಗಳಾಗಿರುತ್ತೆ. ದುಡ್ಡಂದಾಗಿದೆ, ಗಂಡನಿಂದಾಗಿರುತ್ತೆ, ಎಲ್ಲಾ ಆಗಿರುತ್ತೆ. ಆದ್ರೂ ಸಾಕು ಅನ್ಸಲ್ವಲ್ಲ. ಅಲ್ಲಿದ್ದು ಅದನ್ನ ಸರಿ ಮಾಡ್ಬೇಕು ಅಂತಾನೆ ಹೊರ್ತು ಅದು ಸಾಕು ಅಂತಾನೆ ಅನ್ಸಲ್ವಲ್ಲ. ಯಾಕೆಂದ್ರೆ ಬಳಿಕ ಭವದೊಳು ಸುಕೃತ ಬಂದಿಲ್ಲ, ಅದಕ್ಕೆ ಆ ರೀತಿ ಆಗ್ತಿದೆ. ಅವನೇ ಭವದು ಕಂಗಳ ನೋಡಿ ಅವನೆಲ್ಲವನತಿ ಗಳೇದಿದಾಡಿ. ಸಾಕಿವೆಲ್ಲವೂ ಅನ್ಸ್ಬೇಕು. ಸಾಕ ಅದನ್ನೆಲ್ಲ ಅಂತ ಅನ್ಸ್ದವ್ರು ಅಕ್ಕ ಮಹಾದೇವಿಯವರು. ಅದಕ್ಕೆ ಅವ್ರಂಗಿನ್ ಯಾರು ಇಲ್ಲಿವರೆಗೂ ಬಂದಿಲ್ಲ. ಅವ್ರ ಹೆಸರು ಇಟ್ಕೊಂಡ ತಕ್ಷಣ ನಾವ್ ಹಂಗ ಆಗೋದಿಲ್ಲ. ಎಲ್ಲರೂ ಅಕ್ಕ ಮಹಾದೇವಿ ಆಗೋದಿಲ್ಲ. ಅಕ್ಕ ಮಹಾದೇವಿ ಬಳಗ, ಅಕ್ಕ ಮಹಾದೇವಿ ಸಂಘ, ಅಕ್ಕ ಮಹಾದೇವಿ ಅದಕ್ಕೆಲ್ಲ ಕಾರ್ಯಕ್ರಮ ಮಾಡ್ತಾರೆ ಇಲ್ಲಿ ವರ್ಷಕ್ಕೊಂದ್ಸಲಿ ಎಲ್ಲ. ಅದಕ್ಕೆ ಏನ್ ಗ್ರ್ಯಾಂಡ್ ಆಗಿ ಆ ಫಂಕ್ಷನ್ಗೆ ಎಲ್ಲಾರು ರೆಡಿಯಾಗಿ ಬರ್ತೀವಿ ನಾವೆಲ್ಲ. ಯಾವ್ದು ಅಕ್ಕ ಮಹಾದೇವಿ ಅವ್ರದ್ದು ಜನ್ಮದಿನ ಅದೆಲ್ಲ ಮಾಡ್ತೀವಲ್ಲ, ಇಲ್ಲೆಲ್ಲಾ ಮಹಿಳಾ ಸಮಾಜ ಅಂತಾನೆ ಇದೆ. ಅಲ್ಲಿ ಅಕ್ಕ ಮಹಾದೇವಿ ದಿನಾಚರಣೆ. ಏನ್ ಅವತ್ತೊಂದ್ ದಿನ ಭರ್ಜರಿ ಸೀರೆ ಒಡವೆ ಏನ್ ಹಾಕೊಂಡು ಯಾವ್ದು ಅಕ್ಕ ಮಹಾದೇವಿ ಬಗ್ಗೆ 1 ಗಂಟೆ ಟೈಮ್ ಮಾತೆಲ್ಲರೂ ಪ್ರವಚನ. ಹೀಗಿದ್ರೆ ನಾವ್ ಹೇಗ್ ಸಾಧಕರಾಗ್ತೀವಿ? ಹಾಗಾಗಿ ಅಲ್ಲಿ ಹೇಳ್ತಾನೆ, ಅವ್ನಿಗೆ ದುಃಖದ ಕಾಟಕ್ಕೆ, ಇವ್ಗೆಲ್ಲ ದುಃಖ ಅನ್ಸುತ್ತೆ ಅವನಿಗೆ. ಒಂದೊಂದು ದುಃಖ ಅನ್ಸುತ್ತೆ. ನಮ್ಗೆ ಅನುಭವಿಸಿ ತಲೆಯಲ್ಲಿ ಒಂದೇ ಒಂದ್ ಹುಳ ಹೋಗಿದ್ರೆ ಬಹಳ ಕಾಟ ಕೊಡ್ತಿರತ್ತಂತೆ. ಒಂದ್ ಹುಳ ಇದ್ರೆ, ತಲೆ ತುಂಬಾ ಹುಳ ಆಗ್ಬಿಟ್ರೆ ಅವ್ನಿಗೆ ಅದೇನು ಗೊತ್ತಾಗಲ್ಲ. ತಲೆ ತುಂಬಾ ಹುಳ ಇದ್ರೆ ಹಂಗೆ ಈಗ ನನ್ಗೆ ಒಂದೇ ಒಂದ್ ಏನಾದ್ರು ದುಃಖ ಆಗಿದ್ರೆ ಬಹಳ ಗಾಬರಿ ಆಗ್ಬಿಡ್ತಿದ್ದೆ. ಅದು ಚಿಕ್ಕವರಿದ್ದಾಗ ಅವ್ರಿಗೆಲ್ಲ ಅನಿಸ್ತು, ಗಾಬರಿಯಾಗಿ ಮನೆ ಬಿಟ್ಟು ಹೊರಟೋದ್ರು. ನಾವು ದಿನ ಅನ್ಭವಿಸ್ತೀವಿ ದುಃಖನ. ದಿನ ಅವ್ರಂತಿರ್ತಾರೆ, ಇವ್ರಂತಿರ್ತಾರೆ, ಹಂಗ್ ಮಾಡ್ತಿರ್ತಾರೆ, ದುಡ್ಡೊಂದು ನಿನ್ನಿಂದನೇ ಹಿಂಗಾಗಿದ್ದು ಅಂತ ಅಪ್ಪ ಹೆಂಡತಿ ಮಕ್ಳು ಎಲ್ಲಾ ಅಂತಿರ್ತಾರೆ. ಏನ್ ಮಾಡಿದ್ರು ದುಃಖ ಆಗಲ್ವಲ್ಲ. ಅದೇ ಯಾರು ಹೊರಗಡೆ ಅವ್ರ ಏನಾರು ಒಂದ್ ಮಾತ್ ಅನ್ಬಿಟ್ರೆ ಎಷ್ಟು ಆಗ್ಲೇ ಜಗಳಕ್ಕೆ ಓಡೋಟೋಗ್ತೀನಲ್ಲ. ಏನ್ ನೀನ್ ನನ್ನ ಹಂಗ್ ಅನ್ಕೊಂಡಿದ್ಯಾ, ಹಿಂಗ್ ಮನೇಲಿ 24 ಗಂಟೆ ಬೈತಿರ್ತಾರೆ. ದುಃಖನೇ ಅನ್ಸೋದಿಲ್ವಲ್ಲ. ಯಾಕೆಂದ್ರೆ ಸುಕೃತ ಒದಗ್ ಬಂದಿಲ್ಲ. ಬಳಿಕ ಅದಕ್ಕೆ ದುಃಖದ ಕಾಟ ಕಂದತಿ ಬಾಡಿ ದುಃಖಂ ಬೆರೆಸದ. ಇದೆಲ್ಲಾ ಬರೀ ಹಿಂಗೇನ ನನ್ ಬದುಕು, ಸುಖ ಅನ್ನೋದೇ ಎಲ್ಲೂ ಇಲ್ವಾ ಅಂತ ಅವನಿಗೆ ಅನಸಿ, ಹೊರಗಿ ಸತಿಪುತ್ರ ಇಂತ ಹೆಂಡತಿ ಮಕ್ಕಳುಗಳಲ್ಲೆಲ್ಲ ಇಲ್ಲ. ಅರಸಿಯು ಕಾಣದೆ ಏನ್ ಮಾಡಿ ಹುಡುಕುದ್ರು ನಲ್ಗೆ ಸುಖನೇ ಕಾಣಿಸ್ತಿಲ್ವಾ. ಪಡೆವೆಡೆಯೊಳು ಮೊದಲ ಅತ್ಯಾಯಾಸ. ಮೊದ್ಲು ಪಡಿಬೇಕಾದ್ರೆ ಬಹಳ ಕಷ್ಟ, ನಡುವಿನೈತೆ ಹೋದಲ್ಲೇ ಸುಖ. ಇದರ ಎಲ್ಲಾ ವಿಷಯದಲ್ಲೂ ಇಡೀ ಹುಟ್ಟದಾಗಿಂದ ಸಾಯೋವರೆಗೂ ಈ 3 ಆಗ್ತಿರತ್ತೆ. ಮೊದಲು ಆಯಾಸ, ಮಧ್ಯದಲ್ಲಿ ಸುಖದ ಆಭಾಸ, ಕಡೆಯೊಳಗೆ ಸಾಕು ಅನ್ಸುತ್ತೆ. ಈ ರೀತಿ ಎಲ್ಲವೂ ನೋಡ್ತಾ ಹೋಗು. ಇವತ್ತೊಂದೆಲ್ಲ ಬೇಕಾರೆ
ನಿನ್ನ ಏನೇನ್ ಅನುಭವಿಸ್ತಿರ್ತೀಯ, ಏನೇನ್ ನೋಡ್ತಿರ್ತೀಯ, ಮೊದ್ಲು ಕಷ್ಟ. ಅದ್ ಕಷ್ಟ ಆಗಿ ಆಗಿ ಕಷ್ಟ ಅಂತಾನು ಗೊತ್ತಾಗ್ತಿಲ್ಲ ಈಗ. ಮೊದಲು ಕಷ್ಟ, ಮೊದಲಲ್ಲಿ ಮಧ್ಯದಲ್ಲಿ ಸ್ವಲ್ಪ ಅದ್ರದ್ದು ಖುಷಿ ಆಗತ್ತೆ, ಕೊನೆಗ್ ಸಾಕಪ್ಪ ಅಂತ ಅನ್ಸತ್ತೆ. ಆ ರೀತಿ ಆಗತ್ತೆ. ಸಿಡಿಮಡಿ ಆಗಡೆ ಮನಸ್ಸಿಂಗವುದು, ಅವ್ನ್ ಹೊರಡ್ತ ನಿನ್ ಮನೆ ಬಿಟ್ಟು. ಬಳಿಕೇಂತಿ ವಿಷಯ ಎಂಗಳ ನೋಡೆ ಗಳಿಲನಿ ಮೋಹಿಸಿ ಕೆಡು. ಅವೆಲ್ಲವೂ ಬಹಳ ಬರೀ ಕ್ಷಣ ಮಾತ್ರ ಅವೆಲ್ಲವೂ ಅಂತ ಅವನಿಗೆ ದರ್ಶನ ಆಗತ್ತಂತೆ. ಆಗ ಅವನು ಗುರುಗಳ ಸಮೀಪ ಬರ್ತಾನೆ. ಬಂದು ಅಲ್ಲಿ ಮೆಲ್ಲನೆ ಮೆಲ್ಲನೆ ಒಳೆಸರೆ ಓದ್ತಾ ಈ ರೀತಿ ಆಗ್ಬೇಕು. ಯಾವಾಗ ಈ ರೀತಿ ನನಗೆ ಅಂತರಂಗದಲ್ಲಿ ಹೋಗ್ಬೇಕು ಅಂತ ಅನ್ಸುತ್ತೆ ಅಂದ್ರೆ, ಮೊದ್ಲು ಹೊರಗಡೆ ಗಲಾಟೆ ಕಡಿಮೆ ಆದ್ರೆ, ಹೊರಗಡೆದೇ ವಿಪರೀತ ಗಲಾಟೆಯಲ್ಲಿ ಇರೋದ್ರಿಂದ ಒಳಗಡೆ ಹೋಗ್ಬೇಕಂತಾನೆ ಅನ್ಸಲ್ಲ. ಮನಸ್ಸಿಗೆ ಆರಾಮಿದ್ರೆ ತಾನೇ ಅದು ನಾನು ಅಂದ್ರೆ ಏನು ಅಂತ ಪ್ರಜ್ಞೆನೇ ಇಲ್ಲ, ಸಮಯನೇ ಸಿಕ್ಕಿಲ್ಲ, ಪುರ್ಸೊತ್ತೇ ಇಲ್ಲ ಅಂತಿರ್ತಿರಲ್ಲ, ತಿಳ್ಕೋಬೇಕು. ವಿಷಯ ವಾಸನೆ ಬಹಳ ಬಲವಾಗಿದೆ. ಕುತ್ಕೊಂಡು ಪುರ್ಸೊತ್ತೇ ಇಲ್ಲ ನನಗೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ನನ್ ಪುರ್ಸೊತ್ತಿಲ್ಲ ಅಂದ್ರೆ ಅನ್ಕೋಬೇಕು ವಿಪರೀತವಾಗಿ ವಿಷಯಾಸಕ್ತಿ. ಅಂತವ್ರಿಗೆ ಮೆಲ್ಲನೆ ಮೆಲ್ಲನೆ ಒಳಸರಿಯುತ್ತ ಎಲ್ಲಿ ಪುರ್ಸೊತ್ತಿದೆ, ಮನನ ಮಾಡಕ್ಕೆ ಎಲ್ಲಿ ಪುರ್ಸೊತ್ತಿದೆ, ಗುರುಗಳು ಹೇಳಿದ್ದೆಲ್ಲಿ ನೆನಪಿದೆ. ನಾಳೆ ಈ ಪ್ರವಚನಕ್ಕೆ ಬಂದ್ ಕೂತಾಗ ನಿನ್ನೆ ಏನೋ ಗುರುಗಳು ಯಾವ್ದೋ ಎಲ್ಲೋ ನಿಲ್ಸಿದ್ರು, ಅದೇನೋ ಹೇಳಿದ್ರಲ್ಲ, ಏನ್ ಹೇಳಿದ್ರು, ಹೇಗೆ ಆತ್ಮಜ್ಞಾನ. ಆವಾಗ ಅವ್ರು ಈ ಗುರುಗಳು ಈಗ ಏನ್ ಹೇಳ್ತಿದಾರಲ್ಲ 38ನೇ ಸೂತ್ರ, ಭೃಂಗ ಅದಲ್ಲಪ್ಪ, ಕೀಟದಿದ್ದಂಗೆ ಭೃಂಗ ಇದೆ, ಯಾಕೆ ನೀನ್ ನಂಬಕ್ಕೆ ನನಗ್ ಪುರ್ಸೋತಿದ್ರೆ ತಾನೇ. ಅಲ್ಲಿ ವಿಷಯಾಸಕ್ತಿಗಳಲ್ಲಿ ಇಷ್ಟೊಂದ್ ಮನಸ್ಸಾಗಿದೆ, ಮೆಲ್ಲನೆ ಮೆಲ್ಲನೆ ಒಳಸರಿಯುತ್ತಾ ಒಳಗೆ ಹೋಗಿಲ್ಲ. ಬ್ರಹ್ಮ ಆತ್ಮ ಎಲ್ಲಿ ಒಳಗಡೆ ಹೋಗುತ್ತೆ. ಹಾಗಾಗಿ ಇಂತಹ ಸಾಧಕ ಸ್ಥಿತಿ ಇದ್ರೆ ಆತ್ಮಜ್ಞಾನ ಬಹಳ ಸುಲಭ. ಅದ ಮುಂದೆ ನಾಳೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.